ಪ್ರಪಂಚ ಹಾಳಾದದ್ದೇ ಹಾಗೆ. ಹ್ಮ್, ಪರಸ್ಪರರು ಎಚ್ಚರವಾಗಿರ್ಬೇಕು. ಈಗ ಹೇಗಿದ್ದಿ? ಎಚ್ಚರವಾಗಿದ್ದೇನೆ. ಎಚ್ಚರವಾಗಿ ಇದ್ದೀಯಲ್ಲ. ಹ್ಮ್, ನಾನೊಂದು ಪ್ರಶ್ನೆ ಕೇಳಲ್ಲ? ಖಂಡಿತ ಕೇಳಿ. ನೀನ್ ಈ ಮನೆಯ ಮಗಳು. ಹಾ, ಹೌದು. ನೀನ್ ಯಾಕೆ ಇಲ್ಲಿ? ನಾನು ಹೀಗೆ ನಿಮ್ಮಲ್ಲಿ ಸುಖ ಕಷ್ಟ ಮಾತಾಡಿ ಹೋಗೋಣ ಅಂತ ಬಂದದ್ದು. ರಾತ್ರಿ ಊಟ ಆದ್ಮೇಲೆ ಬಿಡುವಿತ್ತು. ನಮ್ಮನೆ ಊಟ ಉಪಚಾರ ಎಲ್ಲ ನಿಮಗೆ ಹಿಡಿಸ್ತದೋ ಇಲ್ವೋ ಕೇಳಿ ಹೋಗೋಣ ಅಂತ. ಏನೇನು? ನಮ್ಮನೆ ಊಟೋಪಚಾರಗಳೆಲ್ಲ ಹ, ನಿಮ್ಗೆ ಹಿಡಿಸ್ತದೋ ಇಲ್ವೋ ಅಂತ. ನಾ ಹೇಳಿದ್ದಿಲ್ವಲ್ಲ ಊಟದ ಹೊತ್ತಿನಲ್ಲಿ. ಅದು ಯಾಕೆ ಹಾಗಾಯ್ತು, ಇದು ಯಾಕೆ ಹೀಗಾಯ್ತು ಅಂತ. ಅದಿಲ್ಲ, ಅದು ನನ್ಗೂ ಅರ್ಥ ಆಗಿದೆ. ನೀವು ಊಟ ಮಾಡಿ ಹೇಳುವಾಗ ಎಲೆ ಮಾತ್ರ ಉಳಿಯುವುದು, ಎಲೆಯಲ್ಲಿ ಏನು ಉಳಿತಿರ್ಲಿಲ್ಲ. ಅಂದ್ರೆ ಅದು ಈ ಊರಿನವರಿಗೆ ಬಿಟ್ಟಿದ್ದೇನೆ ನಾನು. ಎಲೆ ಎತ್ತಿ ಹಾಕೋದು. ಹೌದು, ಅದಲ್ಲ. ಏನಾದ್ರೂ ಬದಲಾವಣೆ ಬೇಕು ಅಂತಿದ್ರೆ ಹೇಳಿ, ನಾನಿದ್ದೇನೆ ನಿಮಗೆ ವ್ಯವಸ್ಥೆ ಮಾಡುವುದಕ್ಕೆ. ಸ್ವಾಮಿ, ವ್ಯವಸ್ಥೆ ನೀನು ಮಾಡ್ತಿ, ಬೇಕಾದ್ರೆ ಹೇಳ್ತೇನೆ. ಹೌದಾ? ಮತ್ತೆ ನಾನು ಕೆಲವು ವಿಷಯದಲ್ಲಿ ಬದಲಾವಣೆಯನ್ನು ಬಯಸುವವನೇ ಅಲ್ಲ. ಅಲ್ವಾ? ಈಗ ಹೋಗ್ಲಿ, ನಂದಿ ಶೆಟ್ಟಿಯ ಮಗಳು ನೀ, ಆ ಲೋಲಿಕೆ ನೀನು. ಹೌದು. ನೀನು ಈ ಹೊತ್ತಲ್ಲದ ಹೊತ್ತಿಗೆ ಇಲ್ಲಿ ಬಂದು ನನ್ನನ್ನು ಎಬ್ಬಿಸದೆ ಕಾಲಬುಡದಲ್ಲಿ ಮಲಗಿ ನಿದ್ರಿಸಿದೆ ಅಲ್ಲ. ಹಾಗಾದ್ರೆ ನಾನು ಏಳುವಲ್ಲಿವರೆಗೆ ನೀನು ನಿದ್ರೆಗೆ ಹೊರಟದ್ದು. ಹೌದು. ಈಗ ಎದ್ದಾಯ್ತು. ಏನು ಉದ್ದೇಶ? ಮತ್ತೇನು ಅಲ್ಲ, ನಿಮ್ಮ ಪೂರ್ವ ಚರಿತ್ರೆ ಸ್ವಲ್ಪ ಕೇಳಬೇಕು ಅಂತ. ನಿಮ್ಮ ಊರು ಅಪ್ಪ ಹೇಳಿದ ನೆನಪು ಉಜ್ಜಯಿನಿ ಅಂತೆ. ಉಜ್ಜಯಿನಿ. ನಿಮ್ಗೆ ಮದುವೆ ಆಗಿದೆಯಾ? ಮಕ್ಕಳು ಆಗಿದ್ದಾರೆ. ಅಲ್ಲ, ನಾನು ಯಾಕೆ ಹೇಳಿದ್ದು, ಮುಂದಿನದನ್ನು ಹೇಳಿಬಿಟ್ರೆ ಹಿಂದಿನದಕ್ಕೆ ಉತ್ತರ ಬೇಕಾಗುದಿಲ್ಲ ನೋಡು. ಹೌದು, ಮದುವೆ ಆದ್ಮೇಲೆ ಮಕ್ಕಳಾಗುದಲ್ಲ. ಅಂದ್ರೆ ಮದುವೆ ಆದ್ಮೇಲೆಲ್ಲ ಮಕ್ಕಳಾಗ್ತದೆ ಅಂತ ಅಲ್ಲ, ಮಕ್ಕಳ ತಂದೆಯೂ ಆಗಿದ್ದೇನೆ ಅಂತ ಅರ್ಥ. ಹೌದಾ? ಸಂತೋಷ ಆಯ್ತಲ್ಲ. ಮದುವೆ ಆದವರು, ಮಕ್ಕಳ ತಂದೆ ಆದವರು ಊರು ಬಿಟ್ಟದ್ದು ಅವರು ಊರಿನಲ್ಲಿ ಇದ್ರೂ ತಪ್ಪಿ ನಡೀಲಿಕ್ಕಿಲ್ಲ ಎಂಬ ವಿಶ್ವಾಸದಿಂದ. ಅಲ್ಲ, ನಿಮಗೆ ಗಂಡ ಹೆಂಡತಿಯಲ್ಲಿ ಏನಾದ್ರೂ ಮನಸ್ಸು ಕಹಿ ಆಯ್ತೋ ಅಂತ ಕೇಳಿದ್ ನಾನು. ನಮಗೆ ಹಾಗೇನಿಲ್ವಲ್ಲ. ಮನಸ್ಸು ಕಹಿ ಆದ್ರೆ ಯಜಮಾನ ಮನೆ ಬಿಟ್ಟು ಹೋಗ್ತಾನೋ, ಅವಳನ್ನು ಕಳುಹಿಸೋಲಿಗೆ ಕಳುಹಿಸೋದು ತವರ ಮನೆಗೆ. ತನ್ನ ಸ್ವಂತ ಮನೆಯಲ್ಲಿ ಪಾರ್ವತಿ ಅವಳಿಗೆ ಬಿಟ್ಟು ಬರ್ತಾನು. ಇವು ಹೋಗ್ಲಿ, ನಂದಿ ಶೆಟ್ಟರ ಮಗಳು ನೀನು, ಮಾತಿನಲ್ಲಿ ಅಪ್ಪನಿಗೆ ಏನು ಬಿಟ್ಟವಳಲ್ಲ. ಇದೆಲ್ಲ ಯಾಕೆ ಅಂದ್ರೆ ಒಂದು ಸಂತೋಷದ ಸುದ್ದಿ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಸಂತೋಷ? ಏನದು? ನಮ್ಮನೆಯಲ್ಲೂ ಒಂದ್ ಮದುವೆ ಇದೆ ಇಲ್ಲಿ. ಸದ್ಯ ನಿಮ್ಮ ತಂದೆಗೆ ಇದು 3ನೇ ಮದುವೆ ಅಂತ ಹೇಳಿದ್ರು. ಹೌದು. ನಿನ್ನ ಅಮ್ಮಂದು? ಅಪ್ಪನಿಗಲ್ಲಪ್ಪ. ಅಲ್ಲ, 3ನೇ ಮದುವೆ. ಹಾಗಾದ್ರೆ ಇನ್ನೂ ಆಗ್ಲಿಕ್ಕಿಲ್ಲ. ಮತ್ತೆ ಯಾರಿಗೆ ಮದುವೆ? ಮತ್ತೆ ಯಾರಿರುವುದು ಈ ಮನೆಯಲ್ಲಿ ಮದುವೆಗೆ? ಓಹೋ, ನಿನಗೂ ನಿಶ್ಚಯ ಆಯ್ತಾ? ಬಹಳ ಬೇಗ ಉಂಟಾ? ಸದ್ಯವೇ ಉಂಟು, ಆದ್ರೆ ದಿನ ಯಾವತ್ತು ಅಂತ ನಿಶ್ಚಯಿಸ್ಲಿಲ್ಲ. ಅಲ್ಲ, ಮುಹೂರ್ತ ನೋಡಿಕೊಳ್ಳಬಹುದಲ್ಲ. ವರ ನಿಮ್ಮ ಊರಿನವರೇ, ಉಜ್ಜಯಿನಿಯವರು. ಒಳ್ಳೆಯದು. ನೋಡ್ಲಿಕ್ಕೂ ಲಕ್ಷಣವಾಗಿದ್ದಾರೆ. ಮತ್ತೆ ಲಕ್ಷಣ ಇಲ್ಲದಿದ್ದ ಹುಡುಗರಿಗೆ ನಿನ್ನಂಥವರನ್ನು ಯಾಕೆ ಕೊಡೋದು? ಹೆಚ್ಚು ಕಡಿಮೆ ನಿಮ್ಮ ಹಾಗೆ ಅನ್ಬೋದು. ನನ್ನ ಹಾಗೆ? ನನ್ನ ಅಪ್ಪನಿಗೆ ಹುಟ್ಟಿದ ಮಕ್ಕಳಲ್ಲಿ ಇನ್ನು ಮದುವೆಗೆ ಬಾಕಿ ಯಾರು ಇಲ್ಲ. ಹೌದಾ? ನನ್ನ ಹಾಗೆ. ಆದ್ರೆ ಒಂದು ಏನು, ಇತ್ತೀಚಿನ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ನಾನು ಆಗಬಹುದು ಅಂತ ಎಣಿಸಿದ ಆವಾರ ನಮ್ಮ ಅಪ್ಪ ಒಪ್ಪಿದ ಆವಾರ ವಿವಾಹಿತರು ಅಂತ ಕೇಳಿದ್ದೇವೆ. ಹೌದಾ? ಮದುವೆ ಆಗಿದೆಯಂತೆ. ಒಂದು 2ನೇ ಸಂಬಂಧಕ್ಕೆ ಒಪ್ತಾರೋ ಇಲ್ವೋ ಅದೆಲ್ಲ ವರಿಸುವ ಹೆಣ್ಣುಗಳ ಅಭಿರುಚಿ. ಈಗ ನಿನಗೆ 2ನೇ ಸಂಬಂಧ ಆದೀತು ಅಂತ ಉಂಟು? ಅಯ್ಯೋ, ನಮಗಾದೀತು ಅಂತ ಉಂಟಪ್ಪ. ನಾವು ಆ ವರನಲ್ಲಿ ಕೇಳಲಿಲ್ಲ ಅಷ್ಟೇ. ಅದೀಗ ನಿಮ್ಮ ಅಮ್ಮನಿಗೂ ಆಗಲ್ವ? 3ನೇ ಸಂಬಂಧ ಅಲ್ವಾ? ನಿನಗೆ 2ಆದ್ರೂ ಆಗ್ಲಿಕ್ಕೆ ಬೇಕು. ಇದೆಲ್ಲ ಮಾರಾಯ್ತಿ ಇಲ್ಲಿ ಬಂದು ನೀನು ನನಗೆ ಹೇಳೋದು. ನಾನು ಇಷ್ಟ ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದ್ರಲ್ಲಿ ಇನ್ನು ಬೇರೆ ಅರ್ಥ ಉಂಟ? ಬೇರೆ ಯಾರು ಅಲ್ಲ ವರ. ಮತ್ತೆ ಯಾರು? ನೀವೇ. ಯಾರು? ನೀವೇ. ನಾನು? ಹೌದೇನೆ ಹುಚ್ಚು ಹುಡುಗಿ? ಏನು? ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನಾನು ಊರಿನಲ್ಲಿದ್ರೆ ಈ ವರ್ಷ ಹಿರಿಯ ಮಗನಿಗೆ ಲಗ್ನ ಮಾಡಬೇಕು ಅಂತ ಇದ್ದೇನೆ. ನಿನಗೆ ನಾನು ಅವರ ನನಗಾಗಬಹುದು ಅಂತಿದೆ. ಏನ್ ನಿಮಗೆಲ್ಲ ಈ ಹಳೆಯ ಪುಸ್ತಕವನ್ನೇ ಓದುವ ಚಟ? ಛೇ, ಹಾಗೆ ತಾತ್ಸಾರ ಮಾಡುವುದಕ್ಕೇನಿದೆ? ರಾಮಾಯಣ ಮಹಾಭಾರತದಂತಹ ಉದ್ಗ್ರಂಥಗಳು ಎಷ್ಟೇ ಹಳೆತಾದ್ರೂ ಆ ಪುಸ್ತಕದಲ್ಲಿದ್ದ ಸಾಹಿತ್ಯ ಕಡಿಮೆ ಆಗ್ತದೋ ಹೇಳಿ? ಹೊಸ ಪುಸ್ತಕ ಮುಖಪುಟ ಚಂದ ಇರ್ತದೆ, ಮತ್ತೆಂತದ್ದುಂಟು?
ನಾ ಮಾತಿನಲ್ಲಿ ಸೋತೆ. ಹ್ಮ್, ಇದು ನನಗಾಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹ್ಮ್. ಯಾಕೆ ಸಾಧ್ಯ ಇಲ್ಲ? ಯಾಕೆ? ಸದ್ಯ ನಾನು ನನ್ನ ಗ್ರಹಚಾರದಿಂದ ಬಾಧಿತನಾಗಿ ಇದ್ದವರನ್ನೆಲ್ಲ ಬಿಟ್ಟು ಬಂದಿದ್ದೇನೆ. ಓಹೋ. ಆಯುಷ್ಯ ಮುಗಿದವನೊಟ್ಟಿಗೆ ಯಾರು ದೋಣಿಯಲ್ಲಿ ಕೂತ್ಕೊಳ್ಬಾರದು. ನಿನಗೇನೀಗ ಅವಸರ? ನನ್ನ ಶನಿ ಬಿಟ್ಟ ಮೇಲೆ ಮತ್ತೆ ನೋಡುವ. ಅಲ್ಲ, ಇಲ್ಲದಿದ್ರೆ ನೀನು ನನ್ನೊಟ್ಟಿಗೆ ಕಣ್ಣೀರಿಳಿಸಬೇಕಾದೀತು, ಕಷ್ಟಪಡಬೇಕಾದೀತು. ಹಾಗಾಗಿ ಆಲೋಲಕ್ಕೆ ಏನು ಇದು ಸಮಯ ಅಲ್ಲ, ಕೇಳೋದಕ್ಕೆ ನನಗೆ ವ್ಯವಧಾನ ಇಲ್ಲ. ಹೀಗೆ ನೀವು ತಂದೆ ಮಕ್ಕಳು ಒಂದಾಗಿ ಪ್ರತಿ ದಿವಸ ರಾತ್ರಿ ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಾಳೆ ಬೆಳಿಗ್ಗೆ ನಾನು ಇಲ್ಲಿಂದ ಹೋಗ್ತೇನೆ. ಅಯ್ಯೋ, ನೀವು ಹೋಗಬಾರದು ಸ್ವಾಮಿ. ನನ್ನ ಹೃದಯವನ್ನು ಮೊದಲೇ ಕದ್ದವರು ನೀವು. ನನ್ನ ಸವಿ ನೆನಪಿಗಾಗಿ ಹಾರವನ್ನೂ ಕದ್ದಿಟ್ಟುಕೊಂಡಿದ್ದೀರಾ? ನನ್ನ ಕೊರಳ ಹಾರವನ್ನು. ಹಾರ ನಾನು ಕದ್ದದ್ದು? ಮತ್ತೆ ಏನ್ ನಡೆಯಿತು ಇಲ್ಲಿ? ಏನ್ ನಡೆಯಿತು? ಒನಿತೆ ಕೇಳಲೆ ಕಂಡೆ ಜೋದ್ಯವನು, ಒನಿತೆ ಕೇಳಲೆ ಕಂಡೆ ಜೋದ್ಯವ ಕನಕದ ಮರಣಗಳ ನುಂಗಿದು ಚಣದೊಳದು ಆಹಂಸ ಬೊಂಬೆಯು ಜನರು ಕೆರಳಿ. ಆ ಹಂಸಾಕೃತಿಯ ಬೊಂಬೆ ಇದೆ ಅಲ್ಲ? ಹೌದು. ಅದರ ಕೊಕ್ಕಿನ ಹತ್ತಿರ ನೇತಾಡಿಸಿದೀವ ಮುತ್ತಿನ ಮಾಲೆ. ಹೌದು, ನಾನು ಅಲ್ಲೇ ಇಟ್ಟದ್ದು. ಅದೇ ನಿನ್ನಲ್ಲಿರುವ ದೋಷ. ಅದು ಎಂತದ್ದು? ಯಾವ ಯಾವ ವಸ್ತುವನ್ನು ಯಾವಾಗ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಏನ್ ತಪ್ಪಾಯ್ತಾ ಈಗ ಅಲ್ಲಿಟ್ಟದ್ದು? ಅಲ್ಲ, ತಪ್ಪೇನೂ ಅಲ್ಲ. ಬಾಯಿಯ ಹತ್ತಿರ ಮುತ್ತಿನ ಮಾಲೆಯನ್ನು ಇಟ್ರೆ ಅದಕ್ಕೆ ಜೀವ ಇದ್ರೆ ಹಂಸ. ಮುತ್ತು ಅಂತಂದ್ರೆ ಏನು? ಏನೋ ದಾಳಿಂಬದ ಬೀಜವ ಏನೋ ಅಂತ ತಿಳಿದು ನುಂಗ್ಲಿಕ್ಕೆ ಹೊರಡ್ತದೋ ಇಲ್ಲ? ಅಲ್ಲ, ಜೀವ ಇದ್ರೆ ಒಂದು ವೇಳೆ ನುಂಗಿದ್ರು ನುಂಗಬಹುದು. ಜೀವ ಇಲ್ಲೋ ಅದಕ್ಕಾಗಂದ್ರೆ ಬೊಂಬೆಗೆ? ಅಯ್ಯೋ, ಬೊಂಬೆ ಅದು. ಆದ್ರೆ ಅದು ನಿನ್ನ ಮಾಲೆಯನ್ನು ಯಾಕೆ ನುಂಗಿತು? ಯಾವುದು ಮಾಲೆ? ಬೊಂಬೆ. ನಾನ್ ನೋಡ್ತಾ ಇದ್ದ ಹಾಗೆ ಮಾಲೆಯನ್ನು ನುಗ್ಗುತ್ತಾ ಹೋಯ್ತು. ನಾನು ಯಥಾರ್ಥಕ್ಕೆ ತಿಳಿದದ್ದು ಹೇಗೆ ಅಂತ ಗೊತ್ತ? ಹೇಗೆ? ನಿಮ್ಮ ಅಪ್ಪ ಬಲದೊಡ್ಡ ವ್ಯಾಪಾರಿ, ಏನೇನು ಸಂಪಾದನೆ ಮಾಡಿದ್ದಾನೋ, ಯಾವ ಊರಿಂದ ಸಂಪಾದನೆ ಮಾಡಿದ್ದಾನೋ, ಏನಾದ್ರು ಯಾಂತ್ರಿಕ ಬೊಂಬೆಯೋ, ಈ ಮಾಲೆಯನ್ನು ನೀನ್ ಅದರ ಕೊಕ್ಕಿನಲ್ಲಿ ಸಿಕ್ಕಿಸುವುದು. ಕೆಳಗಿಂದ ನಿಮ್ಮ ಅಪ್ಪ ಏನೋ ಮಾಡಿ ಆ ಮಾಲೆ ಅದರ ಬಾಯಿಯಲ್ಲಿ. ಇದು ಉಜ್ಜಯಿನಿಯಲ್ಲಿ, ಅಲ್ಲಿಯ ಮಹಾರಾಜರ ಅರಮನೆಯಲ್ಲಿ ಇಂಥದ್ದೆಲ್ಲ ಉಂಟು. ಹೌದಪ್ಪ, ಬಹಳಷ್ಟು ನೋಡಿದ್ದೇನೆ. ನಿಮ್ಮ ಮನೆಯಲ್ಲಿಯೂ ಕಂಡೆ. ಅದು ಬಹುಶಃ ಮಾಲೆ ನುಂಗಿದ್ದು ಎಲ್ಲಿ ಬೀಳ್ತದೆ ಅಂತ ಗೊತ್ತಿಲ್ಲ. ನಿಮ್ಮ ಅಪ್ಪನ ಹಾಸಿಗೆಗೋ ಅಲ್ಲ ಇನ್ನೆಲ್ಲಾದ್ರೂ ಪೆಟ್ಟಿಗೆ ಹೋಗಿ ಬೀಳ್ತದೋ? ಕೇಳು, ನಿನಗೆ ಗೊತ್ತಿಲ್ಲ. ಅದು ಅಪ್ಪನ ಹತ್ರ ಕೇಳು. ಈಗೊಳ್ಳಿ, ಸುಳ್ಳು ಹೇಳಿದ್ರೆ ನಂಬುವ ಹಾಗಿರ್ಬೇಕು. ಆ ಬೊಂಬೆ ಅದರ ಆಹಾರ ಏನು ಅಲ್ಲ, ಹಾರ. ನೀವೇ ತೆಗೆದಿಟ್ಟುಕೊಂಡು ಬೊಂಬೆ ನುಂಗಿತ್ತು ಅಂತ ಹೇಳ್ತೀರಾ? ಕೊಡ್ತೀರಾ ಇಲ್ವಾ ಹಾರ? ಹಾರ ಕೊಡದೆ ಇದ್ರೆ ಅಡ್ಡಿಲ್ಲ, ಮದುವೆಗೆ ಒಪ್ಪಿಗೆ ಕೊಡಿ. ಈ ವಿಷಯವನ್ನು ಗುಟ್ಟಾಗಿಟ್ಟು ಬಿಡ್ತೇನೆ. ಈ ವ್ಯಾಪಾರಕ್ಕೆಲ್ಲ ನಾನು ಗಿರಾಕಿ ಅಲ್ಲ. ಯಾರು ನನ್ನನ್ನು ಹೀಗೆ ಮಾಡಿ ವಶೀಕರಿಸಲಾರು. ಈಗ ಸಣ್ಣ ಪ್ರಾಯದವಳು ನೀನು. ಇಲ್ಲಿ ಆದದ್ದನ್ನು ಇದ್ದದ್ದನ್ನು ಇದ್ದಾಗೆ ನಿನ್ನ ಅಪ್ಪಯ್ಯನ ಹತ್ರ ಹೇಳು. ಮಾಲೆ ಬೊಂಬೆ ನುಂಗಿತ್ತು ಅಂತ ಹೇಳ್ತಾನೆ. ಯಾರು? ನನ್ನ ಹೆಸರು ವಿಭಾವಸು. ಸರಿ ಹೇಳ್ತಾನೆ. ಅಪ್ಪಯ್ಯ, ಇನ್ನು ನೀವುಂಟು ಅವರುಂಟು, ನೋಡಿಕೊಳ್ಳಿ. ನಮ್ಮೊಳಗೆ ಸರಿಯಾದ್ರೆ ನನ್ನ ಶನಿ ಬಿಟ್ಟ ಮೇಲಾದ್ರೂ ನೆಂಟಸ್ತಿಗೆ ಮಾಡಿ ಅನ್ನ. ಈಗೊಳ್ಳಿ, ನಾನು ಅಪ್ಪನಲ್ಲಿ ಹೇಳುದೇ ಹೇಳ್ತೇನೆ. ಹೇಳು. ಓ ಅಪ್ಪಯ್ಯ, ಅಪ್ಪ, ಓ ಅಪ್ಪ, ಅಯ್ಯಪ್ಪ. ಏನಾಯ್ತು? ಅಯ್ಯಪ್ಪ ಅಲ್ಲ, ನಿನ್ನಪ್ಪ ನಾನು. ಏನಾಯ್ತು? ಯಾಕೆ ಬೊಬ್ಬೆ ಹೊಡಿತಿ? ಅಪ್ಪ, ಮಾನ ಮರ್ಯಾದೆ ಎಲ್ಲ ಹೋಯ್ತಪ್ಪ. ನಾನಿರುವಾಗ ಅದು ಎಲ್ಲಿ ಹೋಗುದು, ಹೇಗೆ ಹೋಗುದು? ನೋಡಿ, ನಾನು ಇಲ್ಲಿ ಬಂದು ರಗಳೆ ಆಗಬಾರ್ದು ಅಂತ ಮಲಗಿದ್ದೆ. ನೀನು ಹುಟ್ಟಿದ್ದ ರಗಳೆ ಅಂತ ನಾನು ಎಣಿಸಿದ್ರೆ ಮತ್ತೆ ಬೇರೆ ರಗಳೆ ಮಾಡೋದಂತಂದ್ರಿ. ಹಾಗಲ್ಲ, ನನ್ನ ಕೊರಳ ಹಾರವನ್ನು ಹಂಸದ ಕೊಕ್ಕಿನಲ್ಲಿ ತೂಗಿಸಿದ್ದೆ. ಮಲಗೋ ಮೊದಲು ಹೌದು, ಬುದ್ಧಂತೆ ಹುಡುಗಿ ಹಾಗಾಗ್ಬೇಕು. ಎಚ್ಚರಾಗುವ ನೋಡ್ತೇನೆ, ಹಾರ ಇಲ್ಲಪ್ಪ. ಅಲ್ಲೇ ಜಾರಿ ಬಿದ್ದಿರಬಹುದು. ಹುಡುಕೋದ್ ಬಿಟ್ಟು ಬಬ್ಬೆ ಹೊಡಿತಾಳೆ. ಹುಡುಕಿದೆ, ಸಿಗಲಿಲ್ಲ. ಮತ್ತೆ ಆ ಕಪ್ಪು ಬಟ್ಟೆ ಉಟ್ಟವರಲ್ಲಿ ಕೇಳಿದೆ. ಅವನ ಬಟ್ಟೆ ಮೇಲೆ ಕಣ್ಣು ಯಾಕೆ ನಿನಗೆ? ಏನಂತೆ? ಅವ್ರು ಹೇಳುದಪ್ಪ, ಅದನ್ನು ಬೊಂಬೆ ನುಂಗಿತ್ತು ಅಂತ. ಅಪಸ್ಮಾರಗಳು. ನೆರೆಯೊಳಗೆ ನಾನು ನೋಡಿಕೊಳ್ತೇನೆ. ಹಾಗ ಮಗಳೇ ಹೇಳಿದ್ರಲ್ಲ ನೀವು. ನೀವು ಹೋಗ್ತೀಯ, ನಿನ್ನ ಸೊಂಟ ಜಾರಿಸ್ಬೇಕು. ಹೇಳು. ಮಂದಿ ಶೆಟ್ಟಿ ಕೇಳು, ಮಂದಿ ಶೆಟ್ಟಿ ಕೇಳು, ಗೆಲ್ಲುವುದೆಂದರೇನು ಪಾಪಿ ಮಗನೇ, ಏನೋ ಪಾಪಿ ಮಗ.
ಘಮ ಪಾಖಳ್ಳಿ ಅನ್ನಶತ್ರು ಭೂಮಾರ್ಗ. ಯಾರಿಗೆ ಹೇಳ್ತೀರಿ ಶೆಟ್ರೆ? ನಿನಗೆ ಇನ್ನೂ ಹೇಳ್ತಿದ್ದೆ, ಏನು ಮಾಡೋದು ಹೇಳು? ಎದೆಯಲ್ಲಿ ಉಸಿರು ಮೇಲೆ ಕಟ್ಟಿ ಬರ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಹಾಗೆಲ್ಲ ಮಾಡಿಕೊಳ್ಬೇಡಿ. ನನಗೆ ಸಿಟ್ಟು ಬಂದ್ರೆ ಏನಾಗ್ತದೆ ಅಂತ ನನಗೆ ಅರ್ಥ ಆಗುದಿಲ್ಲ. ಏನೇನೂ ಆದೀತು, ಕೊನೆಗೆ ಇಲ್ಲಿ ನಿಮಗೆ ಗಂಡು ಮಕ್ಕಳು ಇಲ್ಲ. ಬೇಡ, ತೊಂದರೆ ಇಲ್ಲ, ನನಗೇನಾಗುದಿಲ್ಲ. ಅದು ತೀರ್ಮಾನ ಆದ್ಮೇಲೆ ನಾನು ಏನೂ ಆಗುದಿಲ್ಲ, ನನ್ನ ಧೈರ್ಯ ಉಂಟು. ಈಗ ಮತ್ತೆ ಯಾಕೆ ಹೀಗೆ? ಒಂದು ಮಾತು ಹೇಳ್ತೇನೆ, ನೆನಪಿಟ್ಟು. ಒಳ್ಳೇದೇ. ಮನುಷ್ಯ ಯಾವುದನ್ನು ಮಾಡ್ತರು, ಅನ್ನ ಕೊಟ್ಟವರನ್ನು ಮರಿಬಾರದು, ಕೃತಜ್ಞತೆ ಕೂಡುದು. ನಿನ್ನ ಚಂದದ ಮುಖ ನೋಡಿ ಸಂಭಾವಿತ ಅಂತ ಮನೆ ಕರ್ಕೊಂಡು ಬಂದು ಮನೆಯೊಳಗಿನ ಹಾಗೆ ನಿನಗೆ ನಿತ್ರ ನೀರು ಕೂತ್ರ ಮನೆ ಬಿಟ್ಟು ಉಪಚಾರ ಮಾಡಿದ್ನಲ್ಲ. ನನ್ನ ಪ್ರಾಯದ ಮಗಳು ಅರ್ಧರಾತ್ರಿ ಹೊತ್ತಿಗಾದ್ರೆ ನಾನು ಮಾತಾಡ್ಲಿಕ್ಕೆ ಹೋಗ್ಲಿ ಅಂತ ನಿನ್ನ ಕೋಣೆಗೆ ಕಳಿಸಿಕೊಟ್ಟಲ್ಲ. ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದೆ ನಾನು. ನೀವು ಕಳುಹಿಸಿದ್ದ ನೋಡುವ, ನಿನಗೆ ಆದೀತು ಅಂತ ನಾಳೆ ಮತ್ತೆ ಮಾಡಿಸಿ ಬಿಡುವ ಅಂತ ನಾನು ಎಣಿಸಿದ್ದು. ಅಂತ ನನಗಿಂತ ದ್ರೋಹ ಮಾಡಬಹುದೇನ ನೀನು? ಏನೋ ತಿಳಿದೋ ತಿಳಿಯದೆಯೋ ಏನು ದ್ರೋಹ ಮಾಡಿದೆ? ಆ ಮಾಲೆ ನೀನು ತೆಗೆದಿರಬಹುದು, ತೆಗೆದ ಅಪರಾಧ ಅಲ್ಲ, ಕೊಟ್ಟು ಬಿಡು ಒಳ್ಳೆ ಮಾತಿನಿಂದ. ಯಾವುದು? ನನ್ನ ಮಗಳ ಕರಳಿದ್ದ ಮುತ್ತಿನ ಮಾಲೆ. ನಾನು? ಹೌದು. ಯಾಕೆ ತೆಗಿಬೇಕು ನಾನು? ಅದು ಅವಳಲ್ಲಿ ಇಟ್ಟದಿಲ್ಲ ಅಂತಲ್ಲ ಶೆಟ್ರೆ, ನಿಮ್ಮ ಮನೆ. ಹೌದು. ಏನೇನು ಏನೇನು ಇಲ್ಲಿ ಎಲ್ಲೆಲ್ಲಿ ಉಂಟು ನಿಮಗೊತ್ತು. ಹೌದು. ಯಥಾರ್ಥ ಹೇಳ, ಆ ಪ್ರಾಯದ ಚಿನ್ನ ಬೊಂಬೆಯಂತಹ ನಿಮ್ಮ ಮಗಳ ಕುತ್ತಿಗೆಯಲ್ಲಿದ್ದ ಹಾರವನ್ನೇ ನಾನು ನೋಡ್ಲಿಲ್ಲ. ಮತ್ತುಂಟು ಹಂಸದ ಬೊಂಬೆಯ ಕುತ್ತಿಗೆಯಲ್ಲಿದ್ದಂತಹ ಹಾರ ನಾನು ನೋಡೋದು. ಅವಳು ಸುಳ್ಳು ಹೇಳೋದಿಲ್ಲ, ಅಲ್ಲಿ ಇಟ್ಟದ್ದು ಹೌದಂತೆ. ಇಟ್ಟದ್ದು ಹೌದು, ಮತ್ತೀಗೆಲ್ಲ ನಾನು ನೋಡಿದ್ದೆ. ಯಾವಾಗ ಹೇಳಿ? ಯಾವಾಗ? ಇವಳು ಬಂದಲ್ಲಿ ನಿದ್ದೆ ಮಾಡಿದ್ವಿ. ಮಾಡ್ಲಿ, ನನ್ನ ಕಾಲ ಬಿಡುದಲ್ಲಿ ಇರ್ಲಿ. ನಾನು ಸಂಭಾವಿತ ಎಚ್ಚರಿಕೆ ಆಯ್ತು, ಹೋಗಿ ಮೂಲೆಯಲ್ಲಿ ನಿಂತೆ. ಆ ಬೊಂಬೆ ಉಂಟಲ್ಲ ಹಂಸಾಕೃತಿಯಲ್ಲಿ, ಮಾಲೆಯ ಒಂದೊಂದು 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 ಮುತ್ತನ್ನು ನುಂಗುತ್ತಾ 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 ಸಂಪೂರ್ಣ ಮಾಲೆಯನ್ನು ಹೊಟ್ಟೆಯಲ್ಲಿ ಅಡಗಿಸಿಕೊಂಡಿತ್ತು. ಶೆಟ್ರೆ, ನಿನ್ನ ಹಾಲಿಗೆ ಕೈಯಲ್ಲಿ ಕೊಟ್ಟನು ಮೂರ್ಖ. ಯಾಕೆ ಹೇಳಿದೆ? ಅಲ್ಲಿಗೆ ಹೋಗೋಣ. ಮಧ್ಯದಲ್ಲಿ ನಿಮ್ಮ ಮಗಳು ನಿಂತಿದ್ದಾಳೆ, ಮಲಗಿದ್ದಾಳೆ. ಅವಳನ್ನು ದಾಟಿ ನಾನು ಆ ಮಾಲೆಯನ್ನು ಎಳಿಬೇಕು. ನನಗೆ ಅಭ್ಯಾಸ ಇಲ್ಲ. ಹೆಣ್ಣು ಮಕ್ಕಳು ಮಲಗಿದ್ರೆ ಅವರನ್ನು ಅಡ್ಡ ದಾಟಿ ನಾನು ಹೋಗೋದಿಲ್ಲ. ಹೋದ್ರೆ ಎಲ್ಲಿಗೆ ಓದಿತ್ತು? ಬೊಂಬೆ ಹೊಟ್ಟೆಗೆ ಓದಿತ್ತು. ಬೊಂಬೆ ಎಲ್ಲಿಗೂ ಹೋಗ್ಲಿಕ್ಕಿಲ್ವಲ್ಲ, ನಿಮ್ಮ ಮನೆ ಅಲ್ವಾ? ನಾಳೆ ಒಡಿಸಿದ್ರೆ ಸಹಿ ಬೊಂಬೆಯನ್ನು. ಮತ್ತೇನು? ನಿನ್ ಯಾರಿಗೆ ಹೆಜ್ಜೆ ಕಟ್ಟೆಗಳು? ಸಂತೆಯಿಂದ ದುಡ್ಡು ಕೊಡ್ತಾ ನಿರ್ಜೀವ ಮರದ ಬೊಂಬೆ. ಹೌದು. ಆ ಬೊಂಬೆ ಹಾರನು ಉಂಟದೆ ಅಂತ ನೀನು ಹೇಳಿದ್ರೆ ನಿನಗೆ ತಲೆ ಸರಿ ಇಲ್ದಿದ್ರೆ ಕೇಳುವ ನನಗೆ ಬುದ್ಧಿ ಇಲ್ಲ ಅಂತ ಅನಿಸಿದ್ಯಾ ನೀನು? ಈಗ ಹಾಗಾದ್ರೆ ಇತ್ಯರ್ಥ ಹೇಗೆ ಮಾಡೋಣ? ನೀನ್ ಹೇಳ್ತೀಯೋ ಅಥವಾ ನಾನು ಕಲ್ತದ್ದು ಮಾಡ್ಬೇಕೋ ಹೇಳು. ನನಗೆ ಇದೆಲ್ಲ ಹೊಸ ಅನುಭವ ಶೆಟ್ರೆ, ನಿಜವಾಗಿ ಹೊಸ ಅನುಭವ. ನಿಮ್ಮ ಔದಾರ್ಯವನ್ನು ನಾನು ಈವರೆಗೆ ಕಂಡವ. ಹಾಗಾದ್ರೆ ಈಗ ನಿಮಗೆ ಸಂಪೂರ್ಣ ಸಂದೇಹ ನನ್ನಲ್ಲಿ ಬಂದದೆ. ನೀನೇ ಕದ್ದವನು ಅಂತ ನನಗೆ ಸಂದೇಹ. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಏನು ನಿಮ್ಮ ಸಂದೇಹ ನಿವಾರಣೆಗೆ ಮಾರ್ಗ ಯಾವುದು? ಮಾರ್ಗ ಯಾವ್ದು ಹೇಳೋದು ನಿನಗೆ? ನೀನು ಒಳ್ಳೆ ಮಾತಿನಿಂದ ಒಪ್ಪಲಿಲ್ಲ ಅಂತ ಆದ್ರೆ ನನಗೆ ಬೇರೆ ಮಾರ್ಗಗಳ ಬಗ್ಗೆ ಭರವಸೆ ಇಲ್ಲ. ನಿನ್ನ ರಟ್ಟೆಗೆ ಕೈ ಹಾಕಿ ದರ 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 ಎಳ್ಕೊಂಡು ಹೋಗ್ತೇನೆ. ಎಲ್ಲಿಗೆ? ನಮ್ಮ ಮಹಾಪ್ರಭುಗಳಲ್ಲಿ. ಹಾಗಾದ್ರೆ ಎಳ್ಕೊಳ್ಳೋದು ಯಾಕೆ? ಯಾರವನು ನಿಮ್ಮ ಮಹಾಪ್ರಭು? ಚಂದ್ರಸೇನ ಮಹಾರಾಜರು. ಚಂದ್ರಸೇನನು? ಏನು ಬಹಳ ಸಲಿಗೆಯಿಂದ ಹೇಳ್ತೀವಿ? ಅಲ್ಲಲ್ಲ, ಚಂದ್ರಸೇನ ಮಹಾರಾಜ. ಹೌದು. ಒಳ್ಳೆಯದು, ನನಗೂ ತಿಳಿದ ಹಾಗಾಯ್ತು. ಏನನ್ನ? ನಿಮ್ಮ ಚಂದ್ರಸೇನನ ಆಡಳಿತದಲ್ಲಿ ನ್ಯಾಯ ಅನ್ಯಾಯದ ವಿವೇಚನೆ ಹೇಗೆ ಮಾಡ್ತಾನೆ ಅಂತ ನೋಡಿದಾಗ ವಿಷಯದಿಂದ ರುಚಿ ನೋಡ್ಲಿಕ್ಕೆ ಹೊರಟ. ಅಲ್ಲಿ ಹೋದ್ಮೇಲೆ ನೀನು ಉಳಿಲಿಕ್ಕುಂಟೇನ? ಬಾ ಬಾ ಬಾ. ಆಗಲಿ. ಸ್ವಾಮಿ ಮಹಾಪ್ರಭುಗಳೇ, ಇಲ್ಲಿ ನೋಡಿ. ಶೆಟ್ರು, ನಮ್ಮ ಮನೆ ಮುಂದೆ ಅಶ್ವತ್ಥನ ಕಟ್ಟೆ ಮೇಲೆ ಕೂತವನ ಮುಖ ನೋಡಿ ಸಂಭಾವಿತ ಒಳ್ಳೆಯ ಮನುಷ್ಯ ಅಂತ ನಂಬಿ ಮನೆ ಕರ್ಕೊಂಡು ಬಂದೆ. 3 ಹೊತ್ತು ಗಟ್ಟಿ ಮೊಸರು ಅನ್ನ ಹಾಕಿ ಇವನು ಸಾಕಿದೆ. ನಿನ್ನೆ ರಾತ್ರಿ ಮಲಗಿದ ಮಗಳ ಕುತ್ತಿಗೆಯ ಮುತ್ತಿನ ಹಾರ ಕದ್ದು ಬಿಟ್ಟಿದ್ದಾನೆ ಸ್ವಾಮಿ. ವಿಚಾರಣೆ ಮಾಡಿ ಕೊಡಿಸಬೇಕು. ಶೆಟ್ರೆ, ಸ್ವಾಮಿ, ಕೇವಲ ನಿಮ್ಮ ಅಭಿಪ್ರಾಯವನ್ನು ಕೇಳಿ ಪೂರ್ವಪಕ್ಷದ ತೀರ್ಮಾನವನ್ನು ಹೇಳುವುದಕ್ಕಾಗೋದಿಲ್ಲ. ಕೂಡುದು. ಅವನನ್ನೂ ವಿಚಾರಿಸ್ತೇನೆ. ವಿಚಾರಣೆ ಮಾಡಿ ಬುದ್ಧಿ ನಾನು ನೋಡ್ತೇನೆ. ಅಯ್ಯ, ಯಾರು ನೀನೇ ನಿನ್ನ ಊರು ಕೇಳಿಗಳು, ಯಾರು ನೀನೇ ನಿನ್ನ ಊರು ಕೇಳಿಗಳಲ್ಲಿ ಮಾರನೊಂದಿರುವೆ ಎಲ್ಲ, ಮಾರನೊಂದಿರುವೆ ಎಲ್ಲ.
ಈ ಪ್ರದೇಶದ ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮೂರೂ ನನ್ನ ಕೈಯಲ್ಲಿದೆ. ಹೌದು. ನಿನ್ನ ಮುಖಾವಲೋಕನವನ್ನು ಮಾಡುವಾಗ ಏನೋ ಒಂದು ತೇಜಸ್ಸನ್ನು ಗುರುತಿಸಿಕೊಂಡಿದ್ದೇನೆ. ಆಕರ್ಷಣೆ ಇದೆ. ಆದರೆ ಶೆಟ್ರು ಹೇಳಿದಂತಹ ಮಾತುಗಳನ್ನೆಲ್ಲ ನೀನು ಕೇಳಿಸಿಕೊಂಡಿರಬಹುದಲ್ಲ. ಓಹೋ, ಆ ಬಗ್ಗೆ ಏನ್ ಹೇಳ್ತಿ? ನಂದಿ ಶೆಟ್ರು ಅಲ್ಲಿ ನಡೆದದ್ದನ್ನೇ ಹೇಳಿದ್ದಾರೆ. ಅವರ ಮಗಳು ನನ್ನ ಕೋಣೆಗೆ ಬಂದದ್ದು ಹೌದು. ಕುತ್ತಿಗೆಯ ಹಾರವನ್ನು ಚಿತ್ರಿತವಾದಂತಹ ಬೊಂಬೆಯಲ್ಲಿ ಇರಿಸಿದ್ದೂ ಹೌದು. ಅವಳು ಎದ್ದಾಗ ಮಾಲೆ ಕಾಣೆಯಾದದ್ದು ಹೌದು. ಅಲ್ಲಿ ನಡೆದದ್ದು ಪ್ರಪಂಚದಲ್ಲಿ ಮನುಷ್ಯ ಬುದ್ಧಿಗೆ ಸಮ್ಮತವಾಗುವಂತಹ ವಿಷಯವಲ್ಲ ಅಂತ ನನಗೂ ಗೊತ್ತಾಗಿದೆ. ಆದರೆ ಕೆಲವೊಮ್ಮೆ ಕಾಲದೋಷವೋ ಕರ್ಮದೋಷವೋ ಅಥವಾ ದೈವದ ಇಚ್ಛೆಯೋ ಅಂತ ಹೇಳಲಿಕ್ಕೆ ಬಾರದೇ ಇದ್ದ ಅಪರೂಪವಾದಂತಹ ಕೆಲವು ಪವಾಡಗಳು ನಮ್ಮ ದೇಶದಲ್ಲಿ ನಡೆದದ್ದುಂಟು. ಕಾಂಚನ ಮೃಗ ಇಲ್ಲ, ಆದರೂ ಸೀತೆ ಬಯಸಿದೆ. ಸೀತೆ ಬಯಸಿದ್ದು ಭ್ರಾಂತಿ ಅಂತ ರಾಮದೇವನು ಹೇಳಿದರೂ ಅದನ್ನು ತರುವುದಕ್ಕೂ ಹೋದ. ಮರಣ ಇಲ್ಲದಿದ್ದವ ತನ್ನ ಗಂಡ ಅಂತ ಗೊತ್ತಿದ್ದ ಸೀತೆ ಗಂಡನಿಗೆ ಆಪತ್ತು ಬಂದದೆ ಅಂತ ಹೇಳಿದ್ರು. ಹೀಗೆ ಸಾಗ್ತದೆ. ಇದನ್ನೆಲ್ಲ ಆಲೋಚಿಸುವಾಗ ಯಾವ ವಿದ್ವಾಂಸನೂ ಉತ್ತರಿಸಲಿಲ್ಲ. ಏನ್ ಹೇಳಿದ? ಕಾಲ ಆಯ ತಸ್ಮೈ ನಮ ಕರ್ಮಣೆ. ಬಹುಶಃ ನನಗೂ ಆ ಕಾಲದ ಸೆಳೆತ, ಕರ್ಮದ ಒದೆತ ಬಂದದ್ದರಿಂದ ಇರಬೇಕು ಮಹಾರಾಜ. ಸನ್ನಿಧಾನದಲ್ಲಿ ನಾನು ಸತ್ಯವನ್ನೇ ಹೇಳ್ತೇನೆ. ಆ ಬೊಂಬೆ ಆ ಹಾರವನ್ನು ಸಂಪೂರ್ಣ ನುಂಗಿತು. ಅದರ ಹೊಟ್ಟೆ ಒಳಗಿದೆ ಅದು. ಬಹುಶಃ ಈಗ ಆ ಮರದ ಗೊಂಬೆಯನ್ನು ಒಡೆಸಿದಾಗ ಅದರೊಳಗೆ ಮುತ್ತಿನ ಹಾರ ಇದ್ದೀತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಪ್ರಾಕೃತಿಕವಾದಂತಹ ಸ್ವಭಾವವಲ್ಲ, ಧರ್ಮವಲ್ಲ. ಕಾಣದ ಕೈಯೊಂದಿದೆ. ಬಹುಶಃ ಬೊಂಬೆಯಲ್ಲಿ ನನ್ನಲ್ಲಿ ಶತ್ರುತ್ವವನ್ನು ಸಾಧಿಸುವುದಕ್ಕಿದ್ದಂತಹ ಯಾವುದೋ ಒಂದು ಶಕ್ತಿ ವಿಶೇಷ ಆವೇಶಗೊಂಡು ನನ್ನನ್ನು ಸನ್ನಿಧಾನಕ್ಕೆ ಅಪರಾಧಿಯಾಗಿ ಕೈಕೋಳ ಹಾಕಿ ತಂದು ನಿಲ್ಲಿಸಿದೆ ಅಂತ ನನಗೆ ಅನ್ನಿಸ್ತದೆ. ನೀನು ಹೇಳೋದೆಲ್ಲ ಸತ್ಯವೇ ಇರಬಹುದು. ಚಿತ್ರ ಧಾರಿಣಿಯೋಳು ಚಿತ್ರ ಹಾರನುಂಗುವುದುಂಟೆ. ಸಾರಿ ಬೇಳಿದೆ ಒಪ್ಪಿಸು, ಸಾರಿ ಬೇಳುವೆ ಒಪ್ಪಿಸು. ಚೋರ ನೀನಲ್ಲದೆ ಬೇರೆ ಕದ್ದವರಾರು, ಚೋರ ನೀನಲ್ಲದೆ ಬೇರೆ ಕದ್ದವರಾರು. ಸಾರಿದಾರಿಲ್ಲವಲ್ಲಿ ಚೋರ ನೀನಲ್ಲದೆ ಬೇರೆ ಕದ್ದವರಾರು. ಸಾರಿದಾರಿಲ್ಲವಲ್ಲಿ ಅಯ್ಯ, ಪರಿಸರ ಮತ್ತು ಪರಿಸ್ಥಿತಿಯನ್ನು ಅವಲೋಕಿಸಿ ಸಾಕ್ಷ್ಯಗಳ ಆಧಾರದ ಮೇಲೆ ತಪ್ಪನ್ನು ಹೊರಿಸಲಾಗುತ್ತದೆ ನ್ಯಾಯಶಾಸ್ತ್ರದಲ್ಲಿ. ಹೌದು. ನೀನು ಹೇಳಿದಂತಹ ಘಟನೆಗಳು, ಪವಾಡಗಳು ಮತ್ತು ಅಲೌಕಿಕ ಘಟನೆಗಳ ಸಾಲಿಗೆ ಸೇರಿ ಹೋಗ್ತವೆ. ಅದಾವುದಕ್ಕೂ ನಮ್ಮ ಸ್ಥಾನದಲ್ಲಿ, ಅರ್ಥಾತ್ ಈ ನ್ಯಾಯಸ್ಥಾನದಲ್ಲಿ ಯಾವುದೇ ಬೆಲೆ ಇಲ್ಲ. ನಿನಗೊಂದು ಮಾತು ಹೇಳ್ತೇನೆ. ಕದ್ದದ್ದು ಹೌದಾಗಿದ್ರೆ ತಂದು ಒಪ್ಪಿಸು, ಆಮೇಲೆ ಪರಿಶೀಲಿಸಲಾಗುವುದು. ಹೌದು ಅಂತ ಹೇಳಿದ್ರೆ ಮಗಳನ್ನು ಕೊಡ್ತಾನೆ, ನನ್ನ ಅಂಗಡಿ ಮನೆ ಪೂರ ಅವನಿಗೆ ಬರದಾಗ್ತಾನೆ ಸ್ವಾಮಿ. ಹೌದು ಅಂತ ಹೇಳಿದ್ರೆ ಸಾಕು ಮಹಾರಾಜ. ಹೌದು ಅಂತ ಒಪ್ಪಿದ್ರೆ ಆ ಮಾಲೆಯನ್ನು ನಾನು ಇಲ್ಲಿ ಒಪ್ಪಿಸಬೇಡವೆ? ಖಂಡಿತವಾಗಿ ಒಪ್ಪಿಸಲಿಕ್ಕೆ ಮಾಲೆ ನನ್ನ ಸ್ವಾಧೀನ ಇಲ್ಲ ಎಂಬುದು ನನ್ನ ನಿಜವಾದಂತಹ ತಿಳುವಳಿಕೆ ಆದದ್ದರಿಂದ ನಾನು ಆ ಮಾಲೆಯನ್ನು ಒಪ್ಪಿಸಲಾರೆ. ಆದ್ದರಿಂದ ಕದ್ದದ್ದು ಅಲ್ಲ ಅಂತ ಮಾತ್ರ ಹೇಳಿಯೇನೆ ಹೊರತು, ಕದ್ದಿದ್ದರೆ ಮಾಲೆಯನ್ನು ಒಪ್ಪಿಸಬೇಕು ಅಂತ ಹೇಳಿದರೆ ಮಾಲೆ ಎಲ್ಲಿಂದ ತರಲಿ? ಈಗ ಒಪ್ಪಿಕೊಳ್ಳಬಹುದು, ನಾನು ಕದ್ದಿದ್ದೇನೆ, ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಬೇಕಾಗಿ ಮಾಲೆ ಕೊಡು, ಎಲ್ಲಿಟ್ಟಿದ್ದೇನೆ ಅಂತ ಹೇಳಬೇಕು.
ಕಾಯೇನ ವಾಚ ಮನಸ ಊಟ ಮಾಡಿದ ಆ ನಂದಿಶೆಟ್ರ ಮನೆಯಲ್ಲಿ ನಾನಾ ಮಾಲೆಯನ್ನು ಎಷ್ಟು ಮೌಲ್ಯದ್ದು ಅಂತಲೂ ತಿಳಿಯಲಿಲ್ಲ. ಸತ್ಯ, ಮಾಲೆಯನ್ನು ಬೊಂಬೆ ನುಂಗಿದ. ಈಗ ಮಹಾರಾಜ ಸಿಂಹಾಸನ, ಅದನ್ನು ಒಪ್ಪಬೇಕು, ನಂಬಬೇಕು ಅಂತ ನಾನು ಹೇಳೋದಿಲ್ಲ. ಶ್ರೀರಾಮ ಹೇಳಿದ ಹಾಗೆ ತಿದ್ದಿ ತೀರದ ವಿಲಗ ಇದು, ನನಗೆ ಅರ್ಥವಾಗ್ತದೆ. ಕದ್ದದಲ್ಲ ಅಂತ ಹೇಳ್ಬಹುದು. ಹಾಗಾದ್ರೆ ಎಲ್ಲಿಗೆ ಹೋಯ್ತು? ಮಾಲೆ ಬೊಂಬೆ ನುಂಗಿದ್ದು. ಬೊಂಬೆ ನುಂಗುವುದುಂಟೇನೋ ಅಂತ ಕೇಳಿದ್ರೆ ಉತ್ತರ ಇಲ್ಲ. ನುಂಗಿದ್ದ ಹೌದು, ನಾನು ಕಂಡದ್ದು, ಅದಕ್ಕೆ ಬೇರೆ ಸಾಕ್ಷಿ ಇಲ್ಲ. ಹಾಗಾಗಿ ನ್ಯಾಯಾಂಗದಲ್ಲಿ ಮಹಾರಾಜನಿಗೆ ಏನು ಶಾಸನ ಮಾಡಬೇಕು ಅಂತ ತೋರ್ತದೆ, ಶಾಸನವನ್ನು ಗೌರವಿಸುವ, ಶಾಸನವನ್ನು ಮನ್ನಿಸುವ ನಾನು ಅದಕ್ಕೆ ಅಧೀನನಾಗ್ತೇನೆ. ಅದಕ್ಕೇನಂತೆ? ಕೋಣೆಯಲ್ಲಿದ್ದವರು ಇಬ್ರು, ನೀನು ಮತ್ತು ಅವಳು. ಹೌದು, ಅವಳು ಕಳ್ಳೋದಕ್ಕೆ ಎಡೆ ಇಲ್ಲ. ಅವಳು ನಿಗ್ರಹ ಮಾಡಿದ್ರು ರಾಯರೇ. ಸೊತ್ತು ಅವಳದ್ದು, ಹೌದು, ಇನ್ನೊಬ್ಬ ನೀನು ಎಂಬುದರಿಂದ ಕದ್ದವನು ನೀನು ಎಂಬುದು ನಿಶ್ಚಯ. ಬೇರೆ ಯಾವ ಪುಟಗಳನ್ನು ತಿರುಗಿಸಬೇಕಾಗಿಲ್ಲ. ಕದ್ದವನು ನೀನೆ. ಯಾಕೆ ಅಂತಂದ್ರೆ ಅಲ್ಲಿ ಇದ್ದ ಅನ್ಯನು ನೀನೆ. ನಿನ್ನ ಹೊರತು ಬೇರೆ ಯಾರಿಗೂ ಆ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ವಾದಗಳೆಲ್ಲ ಕೇವಲ ಬಾಲಿಶವಾಗಿವೆ, ಕಥಾನಕಗಳಾಗಿವೆ. ನ್ಯಾಯಶಾಸ್ತ್ರ ಅದನ್ನು ಒಪ್ಪುವುದಿಲ್ಲ. ಹಾಗಾಗಿ ರಾಜನಾಗಿ ನಿನಗೆ ಶಿಕ್ಷೆ ವಿಧಿಸುವ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಯಾರಲ್ಲಿ? ಮೊದಲಿಗೆ ಕದ್ದವನು ಇವನಾದ್ರಿಂದ ಇವನ ಕೈಗಳನ್ನು ಕಡಿ. ಮುಂದೆ ಎಲ್ಲಿಯೂ ಕಳ್ಳತನ ಮಾಡದ ಹಾಗೆ ಕಾಲನ್ನು ಕಡಿ. ಅದು ಮಾತ್ರವಲ್ಲ, ಯಾರೂ ಇವನಿಗೆ ಅನ್ನ ನೀರು ಕೊಡಬಾರದು. ಅನ್ನ ಉಂಡ ಮನೆಗೆ ಎರಡನ್ನು ಬಗೆದ ಇವನಿಗೆ ಅದೇ ಸರಿಯಾದ ಶಿಕ್ಷೆ. ಏನು ಮಾಡೋಣ? ನನ್ನ ಮೈ ಮೇಲೆ ಆವೇಶಗೊಂಡ ಶನಿಯ ಮುಂದೆ ಬಾಕಿದ್ದವರು ಏನೂ ಮಾಡಲಾರ. ನಿರ್ಜನವಾದ ಈ ಪ್ರದೇಶದಲ್ಲಿ ಕೈ ಕಾಲು ಕಡಿಸಿಕೊಂಡು ಬಿದ್ದಿದ್ದೆ. ಆದರೂ ಒಂದು ಆಶಾಕಿರಣ ಮೂಡಿತು. ನಮ್ಮ ಊರಿನ ಗಾಣಿಗರ ಮನೆಯ ಹುಡುಗಿಯಂತೆ ಬಿದ್ದಿದ್ದ ನನ್ನನ್ನು ಕಂಡು ತವರು ಮನೆಯಿಂದ ಬರುವವಳು ಸಮೀಪಿಸಿ, ಅಯ್ಯೋ ಮಹಾರಾಜರೇ, ನಮ್ಮೆಲ್ಲವರ ದೇವರೇ, ನಿಮಗೇನಿದು? ಆವಾಗಲೇ ನನಗೆ ಕಣ್ಣೀರು ಉಕ್ಕಿ ಹರಿಯಿತು. ಬಡವರ ಮನೆ ಹೆಣ್ಣು, ಬಹಳ ದೂರದಿಂದ ನನ್ನನ್ನು ಕಂಡ ಪರಿಚಯ. ನನಗೆ ಆಘಾತವಾದವಾಗ ಅವಳು ತನ್ನ ಕುಟುಂಬಕ್ಕೇ ಆದಷ್ಟು ನೊಂದುಕೊಂಡ್ಳು ಅಂತ ಆದರೆ ರಾಜನಾಗಿ ನಾನು ಜಯಿಸಿದ್ದೇನೆ. ನನ್ನ ಪ್ರಜೆಗಳಿಗೆ ನಾನು ದಿವ್ಯನೇ ಆಗಿದ್ದೇನೆ, ಪ್ರಾತಸ್ಮರಣೀಯನಾಗಿದ್ದೇನೆ. ದುಷ್ಟನಾಗಲಿಲ್ಲ. ಹೇಳಿದೆ, ನೀವು ಇಲ್ಲಿ ಇರೋದಕ್ಕಾಗೋದಿಲ್ಲ. ನನ್ನ ಮನೆ ಇಲ್ಲಿ. ನನ್ನ ಮಾವನವರಿಗೆ ಹೇಳಿ ನೀವು ಎಂಥವರು ಅಂತ ವಿವರಿಸಿ ನಮ್ಮ ಮನೆಯಲ್ಲೇ ಇರಿಸಿಕೊಳ್ತೇವೆ. ಆಗ ಹೇಳಿದೆ, ಅದೊಂದು ಮಾತು ಹೇಳಬಾರದಮ್ಮ. ನಾನು ಯಾರು ಅಂತ ನಾನೇ ಈ ಸದ್ಯ ಘೋಷಿಸ್ತಾ ಇಲ್ಲ, ನೀನು ಯಾಕೆ ಪರಿಚಯಿಸ್ತಿ? ನಮ್ಮ ಊರಿನ ಒಂದು ಜನ ಸಾಧು, ಪರಿಚಯ ಮಾಡು. ಆದರೆ ಮಹಾರಾಜನ ಆಜ್ಞೆ ಇದೆ, ನನಗೆ ಅನ್ನ ನೀರು ಕೊಟ್ಟವರ ಮನೆ ಸುಡಿಸ್ತೇನೆ ಅಂತ. ಅಷ್ಟು ದೊಡ್ಡ ಅಪರಾಧಿ ನಾನು. ಮಾವನಲ್ಲಿ ಕೇಳಿ, ಆ ಭಯ ಇದ್ದರೆ ನನ್ನನ್ನು ಬರಬೇಕು ಅಂತ ಒತ್ತಾಯ ಮಾಡಬೇಡ. ಅಥವಾ ನನ್ನನ್ನು ಇರಿಸಿಕೊಳ್ಳುವುದಕ್ಕೆ ನಿಮ್ಮ ಮಾವ ಬಡವ, ನನಗೆ ಕೆಲಸಕ್ಕೆ ಅಗತ್ಯದ ಒಂದು ಆಳು ಬೇಕು, ಕೊಡುವುದಕ್ಕೆ ಏನೂ ಇಲ್ಲ ನನ್ನಲ್ಲಿ. ಹಾಗಾಗಿ ಸೇವಕತನವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಅವನಿಗೆ ಕೈಕಾಲಿಲ್ಲ. ನನ್ನ ಎಣ್ಣೆ ಆಡಿಸುವ ಅಥವಾ ಆಡುವ ಯಂತ್ರದಲ್ಲಿ, ಗಾಣದಲ್ಲಿ ಕೂತು ಸುಮ್ಮನೆ ಅವ ಹಾಡಿದರೆ ಸಾಕು ಅಂತ ಹೇಳಿ ರಾಜ ಒಪ್ಪಿದರೆ ಬರ್ತೇನೆ ಅಂತ ಹೇಳಿದೆ. ಬಹು ಸುಲಭದಲ್ಲಿ ಒಪ್ಪಿಗೆ ಪಡೆದ. ಹೌದಯ್ಯ, ಈ ಗಾಣಿಗರಿಗೆ ಕೆಲವು ಕಡೆಯಲ್ಲಿ ಪಾಠಾಳಿ ಅಂತ ಹೆಸರು ಇರೋದು, ಅದಕ್ಕೆ ಹಾಡುಗಾರ ಅಂತ ಅರ್ಥ.
ಯಾರಿಗೆ ಸಂಗೀತ ಬಾರದಿದ್ರು ಆ ಜಾತಿಗೆ ಬಂದೇ ಬರ್ತದೆ. ನಮ್ಮೂರ್ನ ಎತ್ತು ಇವನ ಈ ಮೃದುವಾದಂತಹ ಕಂಠದಿಂದ ಹೊರಡುವ ಗಾನ ಮಾಧುರ್ಯವನ್ನು ಕೇಳುತ್ತಾ ಅದು ಒಂದೇ ಸವನೆ ತಿರುಗುತ್ತಾ ಬರ್ತದೆ. ಈಗ ನನ್ನ ಹಾಡು ಕೇಳಿ ಆ ಗಾಣಿಗರ ಮಗಳು ಪುಂಗಿಯ ನಾದ ಕೇಳುವಾಗ ಹಾವಿನ ಹಾಗೆ ದೂರ ಇರ್ತಾಳೆ. ನನ್ನ ಹಳೇ ಪಾಠ ಈಗ ಎಲ್ಲ ನೆನಪಿಗೆ ಬರ್ತದೆ. ಹೇಳಿದ್ದಾರೆ ತಿಳಿದವರು, ಆತ್ಮಾನಂದಕ್ಕೆ ಇದು ಒಂದು ಮಾರ್ಗ ಅಂತ ಸಂಗೀತ. ಈಗ ಇಲ್ಲದಿದ್ರೆ ನನಗೆ ಮೈ ಎಚ್ಚರ ಉಂಟು, ಇದನ್ನೆಲ್ಲ ಗ್ರಹಿಸ್ತಾ ಇಲ್ಲಿ ಇದ್ರೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಜೆಯ ಹೊತ್ತಿಗೆ ನಾನೇ ಸ್ವಲ್ಪ ನನ್ನ ಸಂಗೀತವನ್ನು ಹಾಡುತ್ತಾ ಇರ್ತೇನೆ. ನಿನ್ನೆ ಪಕ್ಕನೆ ನಾನು ಪಾಠ ಮಾಡಿಸಿಕೊಂಡದ್ದು ನೆನಪು ಬಂತು. ಈ ಹೊತ್ತು ಪ್ರಯೋಗ ಮಾಡಬೇಕು ಅಂತ ಇದ್ದೇನೆ, ಆದರೆ ಹೊತ್ತು ಮುಳುಗಲಿ. ಅಂದ್ರೆ ಈ ರಾಗ ದೀಪಕ ರಾಗ, ಇದನ್ನು ಆಲಾಪಿಸಿದ್ರೆ ದೀಪಗಳೆಲ್ಲ ಉರಿದಂತೆ ತೋರ್ತಾವಂತೆ. ಉರಿಯುವುದಲ್ಲ, ಆ ಪ್ರತೀತಿ, ಆ ನಾದಬ್ರಹ್ಮದಿಂದ ಉಂಟಾಗತಕ್ಕಂತಹ ಒಂದು ಮನೋವೃತ್ತಿ. ಭೂಪಾಳಿ ಹಾಡಿದರೆ ಸೂರ್ಯೋದಯದ ನೆನಪಾಗ್ತದೆ, ಮಧ್ಯಮಾವತಿ ಹಾಡಿದರೆ ಮಧ್ಯಾಹ್ನದ ನೆನಪಾಗ್ತದೆ, ದೀಪಕ ರಾಗ ಹಾಡಿದರೆ ಕತ್ತಲೆಯಲ್ಲಿಯೂ ದೀಪವೆಲ್ಲ ಬೆಳಗಿತು ಅಂತ ತೋರ್ತದೆ. ಹೀಗೆ ಹೇಳಿದ್ದಾರೆ. ಒಂದು ಪ್ರಯೋಗ ಮಾಡುವ ಅಂತ ಇದ್ದೇನೆ. ಚಂದ್ರಸೇನನ ಪುತ್ರಿಯಾದ ಚಂದ್ರಸೇನನ ಪುತ್ರಿಯಾಗಿಯ ಚಂದ್ರಮುಖಿ ಪದ್ಮಾವತಿ ಚಂದ್ರಮುಖಿ ಪದ್ಮಾವತಿಯು ಒಂದು ಶಬದವಗೈದು ಒಂದು ಶಬದವಗೈದು ಲಗ್ನವೊಂದದಿರಲು ಒಂದು ಶಬದವಗೈದು ಲಗ್ನವ ಹೊಂದದಿರಲು ಇಲ್ಲಿಯ ಅರಸು ಚಂದ್ರಸೇನನ ಏಕಮಾತ್ರ ಕುವರಿ ಪದ್ಮಾವತಿ ನಾನು ಎನ್ನುವುದಕ್ಕೆ ನನಗೆಷ್ಟು ಅಭಿಮಾನವಾಗುವುದು. ಹೌದು, ಈ ಪದ್ಮಾವತಿಯ ಜೀವನದಲ್ಲಿ ಯಾವುದಕ್ಕೆ ಕೊರತೆ ಇದೆ, ಯಾವುದಕ್ಕೆ ಕೊಂದಿದೆ. ನಿಂತಲ್ಲಿ, ನಡೆದಲ್ಲಿ, ಬಂದಲ್ಲಿ, ಹೋದಲ್ಲಿ ಪನ್ನೀರನ್ನು ಸಿಂಪಡಿಸುವವರಿದ್ದಾರೆ, ಪಂಚರಂಗಿಯ ರಂಗವಲ್ಲಿಯನ್ನಿಕ್ಕೆ ಸಂಭ್ರಮಿಸುವವರಿದ್ದಾರೆ. ಪದ್ಮಾವತಿ ದೇವಿ ಅಂತ ಹೇಳಿಕೊಂಡು ನನ್ನನ್ನು ಸಂತೋಷದಿಂದ ಸ್ವಾಗತಿಸುವವರು ಎಷ್ಟು ಮಂದಿ ಹಬ್ಬದ ಉಡುಗೆಯನ್ನು ಉಟ್ಟು ಸಿದ್ಧರಾಗಿರ್ತಾರೆ. ಆದ್ರೆ ನಾನೆನಿಸುವುದು, ಹರೆಯರ ಹುಸ್ತಿಲ್ಲಿರುವ ನನಗೆ ಕೈಗೊಬ್ಳು ಕಾಲಿಗೊಬ್ಳು ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಸಖಿಯರಿದ್ದಾರೆ, ಪರಿಚಾರಿಕೆಯರಿದ್ದಾರೆ. ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ತೊಡುವುದಕ್ಕೆ ಯಾವುದಕ್ಕೂ ಕುಂದಿಲ್ಲ, ಕೊರತೆ ಇಲ್ಲ. ಆದ್ರೆ ಹೀಗೇ ನಾನು ಸುಖದಲ್ಲಿ ಇದ್ದೇನೆ ಅಂತ ಸಂತೋಷ ಪಟ್ಟು ಇದ್ರೆ ಹೆಣ್ಣಿನ ಜೀವನ ಅಂತ ಹೇಳ್ತಾರೆಯೇ. ಏನ್ ಮಾಡೋಣ, ಹರೆಯದ ಹೊಸ್ತಿಲ್ಲಿರುವ ನಾನೀಗ ಸತ್ಪುರುಷನ ಸತಿಯಾಗಿ ನನ್ನ ಜೀವನವನ್ನು ವೈಭವೀಕರಿಸಿಕೊಳ್ಳಬೇಕಾಗಿತ್ತು. ಎಲ್ಲರ ಹಾಗೆ ಆಗಿದ್ರೆ ನನ್ನ ಅಪ್ಪ ಈ ಕಾಲದಲ್ಲಿ ನನಗೊಬ್ಬ ಒಳ್ಳೆಯ ಸತ್ಪುರುಷನನ್ನು ಹುಡುಕಿ ರಾಜಕುಮಾರನೊಬ್ಬನೊಂದಿಗೆ ಮದುವೆ ಮಾಡಿ ಕೊಡ್ತಿದ್ರು. ನಾನು ಮತ್ತೊಂದು ಅರಮನೆಯನ್ನ ಸೇರಿ ಆ ಬಾಳನ್ನ ಹೇಗೆ ಬೆಳಗಬೇಕು, ಆ ಮನೆಯನ್ನ ಹೇಗೆ ಬಾಳಿಸ್ಬೇಕು ಅಂದ್ಕೊಂಡು ಯೋಚನೆಯಲ್ಲಿ ಇರ್ತಿದ್ದೆ. ಆ ಜೀವನದಲ್ಲಿ ನಿರತಲಾಗಿದ್ದೆ. ಆದ್ರೆ ನನ್ನ ಬದುಕಿನಲ್ಲಿ ಹಾಗಾಗ್ಲಿಲ್ಲ. ಸಂಗೀತದ ಹುಚ್ಚು ನೋಡಿ ನನಗೆ ಏನೋ ಬಾಲ್ಯದಾರಭ್ಯ ಅದು ನನಗೆ ಅಂಟಿಕೊಂಡು ಬಿಟ್ಟಿದ್ದು. ಸಂಗೀತ ಗೋಷ್ಠಿಗಳಲ್ಲೇ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದದ್ದು ನಾನು. ಹಾಗಾಗಿ ನನ್ನ ಗುರುಗಳು ಹೇಳಿದಂತ ಒಂದು ಮಾತು ನನ್ನ ಸ್ಮರಣೆಯಲ್ಲಿ ಉಳಿದು ಹೋಯಿತು. ಅದು ಯಾವುದು ಅಂದ್ರೆ ದೀಪಕ ರಾಗ. ಬಹಳ ಉದಾತ್ತವಾದ ರಾಗ ಅಂತೆ.
ಅದನ್ನ ಯಾರಾದ್ರೂ ಹಾಡಿದ್ರು ಅಂತ ಹೇಳಿ ಆದ್ರೆ ಆ ರಾಗ ಕ್ರಮ ಪ್ರಕಾರವಾಗಿ ಹಾಡಲ್ಪಟ್ಟಿತ್ತು ಅಂತ ಆದ್ರೆ ದೀಪಗಳು ಬೆಳಗಿದ ಹಾಗೆ ಇಡೀ ಜಗತ್ತೇ ಪ್ರಕಾಶಮಾನವಾಗಿ ಬೆಳಗುತ್ತದಂತೆ. ರಾತ್ರಿ ಕತ್ತಲು ಕಳೆದು ಹೋಗಿ ಬೆಳಕಾಗುತ್ತದಂತೆ. ಅಂತಹ ಹಾಡು ಗುರುಗಳು ಹೇಳಿದ್ದ ಹೌದು, ಆದ್ರೆ ಒಂದು ದಿವಸವೂ ಹಾಡಿದ್ದಿಲ್ಲ. ಆ ಎಳೆ ಮನಸ್ಸಿಗೆ ಅದೇನು ಪ್ರಭಾವ ಬಿದ್ದಿತ್ತು ಅಂತೂ ಆ ಕ್ಷಣದಲ್ಲೇ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ. ತೀರ್ಮಾನ ಅಂದ್ರೆ ಏನು? ನನ್ನಷ್ಟಕ್ಕೆ ನಾನು ಶಪಥವನ್ನೂ ಮಾಡಿದೆ, ನನ್ನ ಅಪ್ಪನಲ್ಲೂ ಹೇಳಿದೆ, ಊರಿನವರಿಗೂ ತಿಳಿಸಿಕೊಟ್ಟೆ. ಅದೇನು ಅಂತಂದ್ರೆ, ಯಾವ ವಿದ್ವಾಂಸ ಒಳ್ಳೆ ರೀತಿಯಲ್ಲಿ ದೀಪಕ ರಾಗವನ್ನು ಹಾಡ್ತಾನೆಯೋ, ಆ ದೀಪಕ ರಾಗವನ್ನು ಹಾಡಿದ ಪರಿಣಾಮವಾಗಿ ಯಾವಾಗ ನಾಡು ಬೆಳಕಾಗುತ್ತದೆಯೋ, ಕತ್ತಲು ದೂರ ಆಗುತ್ತದೆಯೋ, ಆ ನನ್ನ ಮನಸ್ಸು ಸೂರೆಗೊಂಡ ಆ ರಸಿಕ ಹಾಡುಗಾರನನ್ನೇ, ಸಂಗೀತ ಶಿಖಾಮಣಿಯನ್ನೇ ನಾನು ಮದುವೆ ಆಗುತ್ತೇನೆ. ಆ ನನ್ನ ಶಪಥದಿಂದಾಗಿ ನನಗಿಷ್ಟು ವಿಳಂಬ ಆದದ್ದು. ಯಾವಾಗ ಕಾಲ ಬಂದೀತು, ಯಾವಾಗ ಹಾಡನ್ನು ಕೇಳಿ ನನ್ನ ಬದುಕನ್ನು ನಾನು ಭವ್ಯವಾಗಿಸ್ತೇನೋ ಈ ಯಾರಿಗ್ ಗೊತ್ತು? ಆ ಆ ಇದೇನಿದು? ಬಹಳಷ್ಟು ಪ್ರಕಾಶ ಈ ನಡುರಾತ್ರಿಯಲ್ಲಿ. ಇದ್ದಕ್ಕಿದ್ದಂತೆ ಕತ್ತಲು ದೂರ ಹೋಗಿ ಬೆಳಕು ಹರಡಿದ ಹಾಗಾಯ್ತಲ್ಲ. ಹಾಗಿದ್ರೆ ಹೌದು, ನಾನು ಬಹುಕಾಲದಿಂದ ಬಯಕೆ ಮೂಡಿದ ಹಾಗೆ ದೀಪಕ ರಾಗವನ್ನ ಹಾಡಿದ ಪರಿಣಾಮವೇ ಇದಾಗಿರ್ಬೇಕು. ಯಾರಿರಬಹುದು? ಇಲ್ಲೇ ಬಳಿಯಿಂದ ಅಲೆಯಾಗಿ ಕೇಳಿ ಬರ್ತಾ ಉಂಟಲ್ಲ, ರಾಗ ತರಂಗವಾಗಿ ನನ್ನ ಕಿವಿಯನ್ನು ಹುಗ್ತಾ ಉಂಟಲ್ಲ. ಪ್ರಕಾಶ ಮಾಡುವಂತಹ ಈ ಬೆಳಕು ಬರ್ಲಿಕ್ಕೆ ಕಾರಣ ದೀಪಕ ರಾಗವನ್ನು ಹಾಡಿದವರೇ ಇರಬೇಕು. ಹಾಗಾಗಿ ಸಖಿ ಯಾರಿರಬಹುದೇ? ಎಲ್ಲಿದ್ದಾರೆ ನೋಡಿ, ಹೋಗಿ ಅರಸಿ. ಅಂಥವ್ರು ಯಾರಿದ್ರು ಅವರನ್ನ ಆದಷ್ಟು ಬೇಗ ಇಲ್ಲಿಯವರೆಗೆ ನೀವು ಕರೆದುಕೊಂಡು ಬರಬೇಕು. ಅದೇ ಏನು, ಅವನು ಕೈಕಾಲಿಲ್ಲದಿದ್ದವನೇ, ಅವನು ಹೇಗೇ ಇರಲಿ ಅವರನ್ನು ಕರೆತರಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಮಾಡಿದ ಶಪಥವೇ ಹಾಗೆ. ಅವನು ಹೇಗಿದ್ದಾನೆ ಅದು ಮುಖ್ಯ ಅಲ್ಲ, ದೀಪಕ ರಾಗವನ್ನ ಹಾಡಿ ನನ್ನ ಮನಸೂರೆಗೊಂಡವನನ್ನೇ ನಾನು ವರಿಸ್ತೇನೆ ಅಂತ. ಹಾಗಾಗಿ ಸಖಿಯರೇ, ಅಂದವಾರ ಅಂದಣವನ್ನು ನೀವು ಹೊತ್ತುಕೊಂಡು ಹೋಗಿ ಅವನು ಹೇಗಿದ್ರು ಅವನನ್ನು ಒಪ್ಪಿಸಿ ಆ ಅಂದಣವನ್ನು ಉಳ್ಳಿರಿಸಿ ಕರೆದುಕೊಂಡು ಬನ್ನಿ. ನಿಮ್ಮ ಕರೆದು ತರಲು ಕಣ್ಣು ಬಗೆ ಎರಗಿ ನಿಮಗಿದೆ ನಮಸ್ತೆ. ಪರಮ ಮಹಿಮೆದರೆ ನಿನ್ನ ಮರೆಯಬೇಡು. ಪುಣ್ಯಾತ್ಮ ರಾಜಕುಮಾರಿ, ನಾನು ವಂದಿಸಿಕೊಂಡಿದ್ದೇನೆ. ಆದೀತು. ಪರಮ ಮಹಿಮಾನ್ವಿತ ನೀನು. ಯಾಕೋ? ಬಹುಕಾಲದ ಬಯಕೆ ಹೊಂದಿತ್ತು ನಿನ್ನದು. ಹೌದು, ದೀಪಕ ರಾಗವನ್ನು ಕೇಳಬೇಕು ಅಂತ. ಅದಕ್ಕೆ ಆ ರಾಗದ ಹೆಸರನ್ನು ಕೇಳಿದ್ದೇನೆಯೇ ಹೊರತು ಪರಿಣಾಮಕಾರಿಯಾಗಿ ಹಾಡಿ ಅದರ ಪ್ರಭಾವ ಬೀರಿದ್ದನ್ನು ನಾನು ಕಂಡದ್ದಿಲ್ಲ. ಈಗ ನನ್ನ ಅನುಭವಕ್ಕೆ ಬಂತು. ಏನು? ಇದ್ದಕ್ಕಿದ್ದ ಹಾಗೆ ನಡುರಾತ್ರಿಯಲ್ಲಿ ನಿಶೆ ದೂರ ಆಗಿ ಬೆಳಕು ಗೋಚರ ಆಯಿತು. ಅದಕ್ಕೆ ಕಾರಣ ಕಿವಿಗೆ ಕೇಳಿಸಿದಂತ ಆ ಸಂಗೀತದ ಗುಣ. ಸ್ವಾಮಿ, ನೀವೇ ಅದನ್ನ ಹಾಡಿದವರೇ? ಹಾಗೆ ಹಾಡಿದವರು ನೀವೇ ಅಂತ ಆದ್ರೆ ಮತ್ತೊಮ್ಮೆ ಕೇಳಬೇಕು ಅಂತ ಆಶಯ. ನಿನಗ? ಹೌದು. ಏನು ಮಾಡೋಣ? ಈ ಪ್ರದೇಶದಲ್ಲಿ ನಿನ್ನಂತಹ ಎಳೆ ಪ್ರಾಯದ ಹೆಣ್ಣು ಮಗಳೊಬ್ಬಳು ಈ ಸಂಗೀತದ ಆತ್ಮವನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಅಂತಾಯ್ತು. ನಾನು ಹಾಡಿದ್ದು ಸಂಗೀತ ಪ್ರಚಾರಕ್ಕೂ ಅಲ್ಲ, ನನ್ನ ವೈಯಕ್ತಿಕವಾದ ಪ್ರಸಾರಕ್ಕೂ ಅಲ್ಲ. ಹೊತ್ತು ಹೋಗ್ಬೇಕಲ್ಲ. ನಿಮ್ಮ ಇಲ್ಲಿಯೇ ಊರಿನಲ್ಲಿ ಒಬ್ಬ ಮುದುಕನಾದ ಗಾಣಿಗ ನನಗೆ ಆಶ್ರಯ ಕೊಟ್ಟಿದ್ದಾನೆ. ಗಾಣದ ಮನೆಯಲ್ಲಿ ಕುಳಿತು ಎತ್ತುಗಳನ್ನು ಹೊಡೆಯುವಾಗ ನನ್ನಷ್ಟಕ್ಕೆ ನಾನು ಹಾಡಿದೆ. ಆದ್ರೆ ಒಂದು ಸತ್ಯ, ಸಂಗೀತಕ್ಕೆ ಎಷ್ಟು ಪ್ರಭಾವ ಇದೆ ಅಂತಂದ್ರೆ ಮರ ಚಿಗುರಿಸಲಿಕ್ಕೆ ಸಾಧ್ಯ ಇದೆ. ಕರು ಹಾಕಿ ದನಕ್ಕೆ ಹಾಲು ಕೊಡದೇ ಇದ್ದಂತಹ ದನವು ಬಹಳಷ್ಟು ಹಾಲು ಸುರಿಸುವಂತೆ ಮಾಡೋದಕ್ಕೆ ಸಾಧ್ಯ ಇದೆ. ಹುಚ್ಚರ ಮುಂದೆ ಸಂಗೀತ ಹಾಡಿ ಬೇರೆ ಚಿಕಿತ್ಸೆ ಇಲ್ಲದೆ ಅವರ ರೋಗ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಇದೆ. ಸಂಗೀತ ಅಂದ್ರೆ ಏನು? ನಾದಬ್ರಹ್ಮ. ಈಗ ನನ್ನಂಥವರಿಗೆ ಅದು ಸಾಧಿಸ್ತದೆ ಅಂತ ಹೇಳೋದಿಲ್ಲ. ಈಗ ನಾನಲ್ಲಿ ಹಾಡಿದ ರಾಗದಿಂದ ನಿನ್ನ ಅಂತಃಪುರದ ದೀಪ ಬೆಳಗಿತ್ತು ಅಂತ ಹೇಳ್ತೀನಿ. ಹೌದು. ಊರಿಗೆ ಬೆಳಕು ಕೊಡ್ಲಿಕ್ಕೆ ದೀಪಕ ರಾಗಕ್ಕೆ ಸಾಧ್ಯ ಇಲ್ಲ. ಆ ದೀಪಕ ರಾಗ ಯಾವ ಸ್ಥಳದಲ್ಲಿ ಉದ್ದೀಪನವಾಗ್ತದೆ ಅಂದ್ರೆ ಆ ಚೈತನ್ಯವನ್ನು ಇಲ್ಲಿ ಹೀರಿಕೊಂಡು ಆ ಬಳಿಕ ಹೊರಕ್ಕೆ ಕೊಡುವುದಕ್ಕಿದ್ದಕ್ಕೆ ನಾನು ಉದ್ದೀಪನ ಅಂತ ಹೇಳಿದ್ದು ಅಲ್ವಾ? ನಿನ್ನಲ್ಲಿ ಅದು ಉಂಟು.
ನಿನ್ನಲ್ಲಿ ಅದು ಇದ್ದದ್ರಿಂದ ಪಕ್ಕನೆ ಆ ದೀಪಗರಾಗದಿಂದ ಉದ್ದೀಪನ ಯಾವುದಾಗಬೇಕೋ ಆ ಬೆಳಕು ಇಲ್ಲಿ ಗೋಚರಿಸಿತು. ಅದು ಭ್ರಮೆ, ಎಚ್ಚರದಲ್ಲಿ ಅಲ್ಲ, ಸ್ವಪ್ನದಲ್ಲಿ. ಈಗ ನಿನಗೆ ನಾನು ದೀಪಕರಾಗ ಹಾಡಿ ತೋರಿಸಬೇಕಾ? ಒಮ್ಮೆ ಹಾಡಿದ್ರಿ ಪರಮಾನಂದ ಆಗ್ತಿತ್ತು. ಇಲ್ಲೇ ಹಾಡ್ತೇನೆ, ಆದ್ರೆ ಒಂದು ಪ್ರಶ್ನೆ. ಈ ಪರಿಸರದಲ್ಲಿ ಎಲ್ಲ ಯಾರದ್ದಾದ್ರೂ ಶಯ್ಯಾಗಾರ ಉಂಟು? ಯಾಕೆ ಅಂದ್ರೆ ಶಯ್ಯಾಗಾರ ಇದ್ರೆ, ಹತ್ತಿರ ಇದ್ರೆ, ಇಲ್ಲಿ ಬೆಳಕಾದ್ರೆ ಅವರು ಮಲಗಿದ ಕೋಣೆಗೂ ಬೆಳಕಾಗ್ತದೆ. ಓ ಹಾಗೆ, ಇಲ್ಲಿಯ ಬೆಳಕು. ಅದರಿಂದ ಅವರಿಗೆ ನಿದ್ರಾಭಂಗ ಅಥವಾ ಏನೇನು ಸಂದೇಹ ಇದು ಮೂಡಲಾರದಷ್ಟೇ. ಹಾಗೇನೂ ತೊಂದರೆ ಇಲ್ಲ. ಹಾಗಾದ್ರೆ ನಿನಗೆ ಮಾತ್ರ ಕೇಳಿಸುವಂತೆ ಶುದ್ಧವಾಗಿ ಆ ದೀಪಕರಾಗವನ್ನು ಹಾಡ್ತೇನೆ, ಆಲಿಸಿ. ಏನಿದು ನಿನ್ನ ಹುಚ್ಚಾಟ? ಏನಪ್ಪ? ಯಾವನೋ ಒಬ್ಬ ಆಗಂತುಕ ನಿನ್ನ ಅಂತಃಪುರವನ್ನು ಪ್ರವೇಶಿಸಿ ಈ ನಡುರಾತ್ರಿ ಹೊತ್ತಿನಲ್ಲಿ ಸುಂದರವಾದ ಗಾಯನವನ್ನು ಮಾಡ್ತಾ ಇದ್ದಾನಲ್ಲ. ನಾನೇ ಕರೆಸಿಕೊಂಡೆನಪ್ಪ. ಕುಲಕ್ಕೆ ಕೇಡನ್ನು ತಂದೇನೆ, ಅವಮಾನವಾಗುವಂತಹ ಕೆಲಸವನ್ನು ಮಾಡಿದೆ. ಅಪ್ಪ, ರಾಣಿಯ ವಾಸಕ್ಕೆ ಹೆಸರು ಗೊತ್ತಿಲ್ಲದ, ಯಾರು ಅಂತ ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿ ಪ್ರವೇಶಿಸುವುದು ಅಂತಂದ್ರೆ ಏನು? ಅಪ್ಪ, ನನ್ನ ಮಾತು ಗೊತ್ತಿಲ್ವ ನಿಮಗೆ? ಏನು? ಇವರು ಬೇರೆ ಯಾರು ಅಲ್ಲಪ್ಪ. ದೀಪರಾಗವ ಈತ ಹಾಡಿದನು ಶಪದದ ರೀತಿಯವನನು ಲಗ್ನವಾಹೆ ಎನಗೀದನೆ ಪದಿಯೋ ದೀಪರಾಗವರಿದ ಹಾಡಿದ ಎನ್ನ ಶಪದದ ರೀತಿ ಅವನನು ಲಗ್ನವಾಹೆ ಎನಗೀದನೆ ಪದಿಯೋ ಕಾದಲಾಲಿಸೋ ಲಾಲಿಸು ಈತ ದೀಪರಾಗ ಹಾಡಿದನಿವನು ಶಪಥದ ರೀತಿಯವನ ಲಗ್ನವಾಹೆಯನಗೀತನೇ ರಮಣನು ಶಪಥದ ರೀತಿ ಇವನನು ಲಗ್ನವಾಹೆಯನಗೀತನೇ ರಮಣನು ಎನಗೀತನೇ ರಮಣನು
ದೀಪರಾಗವ ಈತ ಹಾಡಿದನು, ದೀಪರಾಗವ ಈತ ಹಾಡಿದನು. ಶಬದದ ರೀತಿ ಇವನರು ಲಗ್ನವನು, ಶಬದದ ರೀತಿ ಇವನರು ಲಗ್ನವನು. ಎನಗೀತ ರಮಣನು, ಎನಗೀತನೆ ರಮಣನು. ಪಾದಲಾಲಿಸು ದೀಪರಾಗವನೀತ ಹಾಡಿದನವನು, ಶಬದದ ರೀತಿ ಇವನ ಲಗ್ನವಹೆ. ಎನಗೀತನೆ ರಮಣನು. ದೀಪರಾಗ ಈತ ಹಾಡಿದನು, ಶಬದದ ರೀತಿ ಇವನ ಲಗ್ನವಹೆ. ಎನಗೀತನೆ ರಮಣನು. ದೀಪರಾಗವ ಆಡಿದ ಈತನು. ಪಾದಲಾಲಿಸು ದೀಪರಾಗವ ಹಾಡಿದವ ತಾನೀತನು. ಈ ಜೀವನನು ಲಗ್ನವಹೆ. ಎನಗೀತನೆ ರಮಣನು. ಪಾದಲಾಲಿಸು ದೀಪರಾಗವ ಈತ ಹಾಡಿದ ಎನ್ನ ಜಪದವ ರೀತಿ ಇವನನು ಲಗ್ನವಹೆ. ಎನಗೀತನೆ ರಮಣನು. ತಾತನೆ ಲಾಲಿಸು. ತಾತ, ಕುಮಾರಿ, ಸಿಟ್ಟು ಮಾಡಿಕೊಳ್ಬಾರದು ಸ್ವಾಮಿ. ಅಪ್ಪ, ನಿಮ್ಮ ಪ್ರೀತಿಯ ಮಗಳು ನಾನು. ಜನಾಪವಾದ ಬರುವಂತೆ ನಡೆಸಿಕೊಂಡೇನೆ ನನ್ನ ವ್ಯವಹಾರದಲ್ಲಿ. ಕುಲಕ್ಕೆ ಕಳಂಕ ತಟ್ಟುವಂತೆ ನಾನು ಮಾಡ್ತೇನೆಯೇ ಹೇಳಿ. ನೋಡಿ ಅಪ್ಪ, ನನ್ನ ಶಪಥ ನಿಮಗೆ ಗೊತ್ತಲ್ಲ. ಯಾರು ದೀಪಕರಾಗವನ್ನ ಹಾಡಿ ಪ್ರಕಾಶವನ್ನು ಬೆಳಗಿಸ್ತಾರೆಯೋ ಅಂಥವ್ರನ್ನು ವರಿಸ್ತೇನೆ. ಇವತ್ತಿ ನಡುರಾತ್ರಿಯಲ್ಲಿ ಕೇಳಿ ಬಂತಪ್ಪ ಹಾಡು. ಇದ್ದಕ್ಕಿದ್ದ ಹಾಗೆ ನನ್ನ ಅಂತಃಪುರ ಬೆಳಕಾಯ್ತು. ಹಾಗಾಗಿ ನನ್ನ ಸಖಿಯರನ್ನು ಕಳುಹಿಸಿ ನಾನೇ ಅಂದಣದಲ್ಲಿ ಇವರನ್ನು ಇಲ್ಲಿವರೆಗೆ ಬರಮಾಡಿಸಿಕೊಂಡೆ. ನನ್ನ ಮಾತಿನಂತೆ ಇವರಲ್ವೇ ನನ್ನ ಕೈ ಹಿಡಿಬೇಕಾದಂತಹ ಪತಿದೇವರು, ನನ್ನ ಸ್ವಾಮಿಯವರು, ನನ್ನ ಮನದನ್ನ ಇವರು. ಮಗಳೇ, ನಿನಗೆ ಬುದ್ಧಿ ಬೆಳೆಯಲಿಲ್ಲ. ಮರುಳೆ ನಿನಗೆ ನಿನ್ನಿಂದ ನಿನ್ನ ಪ್ರತಿಜ್ಞೆ ಅರ್ಥವಿಹೀನವಾದದ್ದು ಮತ್ತು ಅಸ್ಥಾನದ್ದು. ಇವನನ್ನು ಯಾರಂತ ತಿಳ್ಕೊಂಡೆ ನೀನು? ಇವನನ್ನೇ ಕಳ್ಳತನದ ಅಪರಾಧವನ್ನು ಹೊರಿಸಿ ಕೈಕಾಲು ಕತ್ತರಿಸಿ ಹಾಕಿದ್ದೇವೆ ನಾವು. ನೋಡು ನೋಡು, ಕೈ ಇಲ್ಲದವನೊಂದಿಗೆ ಕಾಲಿಲ್ಲದವನೊಂದಿಗೆ ಹೇಗೆ ಜೀವನವನ್ನು ಕಳೆಯುತ್ತೇನೆ. ನಿನ್ನ ಬದುಕು ಸುಡುಗಾಡಾಗಿತ್ತು. ನೀನು ಒಳಗೆ ಹೋಗು. ಬೇಕಾದ್ದೇನು ಅಂತ ನಾನು ಆಲೋಚನೆ ಮಾಡ್ತೇನೆ. ಎಲ್ಲವೂ ನೀಚ. ಎಲ್ಲ ನೀಚನೆ ಎಲ್ಲ
ಯಾವ ಶಿಕ್ಷೆಯನ್ನು ವಿಧಿಸುವಾಗಲೂ ನಾವು ನ್ಯಾಯಾಂಗವನ್ನು ಪರಿಶೀಲಿಸ್ತೇವೆ. ಮರಣದಂಡನೆಯನ್ನು ವಿಧಿಸಿದವನು ಕೊನೆಯ ಆಸೆ ಏನವನದ್ದು ಅಂತ ಕೇಳುವ ಕ್ರಮ ಉಂಟು. ನೇಣುಗಂಬಕ್ಕೆ ಒಬ್ಬ ಏರ್ತಾನೆ ಅಂತ ಆದ್ರೆ ಅವನಲ್ಲಿಯೂ ಕೇಳುವುದುಂಟು, ಏನು ನಿನ್ನ ಕೊನೆಯ ಬಯಕೆ, ನಿನ್ನದು ಏನಾದ್ರೂ ಆಸೆ ಇದ್ರೆ ಹೇಳು. ನನಗೇನೂ ಆಸೆ ಇಲ್ಲ, ಆದರೆ ನಾನಾಗಿ ಅಂತರ್ಮುಖಿಯಾಗಿ ಯಾಕೆ ಹೀಗಾಗ್ತದೆ ಅಂತ ಚಿಂತಿಸುವುದಕ್ಕೆ ಕೆಲವು ನಿಮಿಷಗಳ ಕಾಲಾವಕಾಶ ಕೊಟ್ಟರೆ ಅದನ್ನು ಕೊಡ ಮಾಡಲಾಗಿದೆ. ಏನು ಶನಿ ಮನಸ್ಸು ಮಾಡಿದರೆ ಕಾಲಿಲ್ಲದೆ ಇದ್ದವನನ್ನು ನಡೆಸಬಲ್ಲ, ಮನಸ್ಸು ಮಾಡಿದರೆ ಕೈ ಇಲ್ಲದೆ ಇದ್ದವನಿಂದ ಹಿಡಿಸಬಲ್ಲ. ದೈವಿ ಶಕ್ತಿಯರು ಈಗ ಎಲ್ಲಿಯೋ ಇದ್ದಂತಹ ನನ್ನನ್ನು ಈ ರಾಣಿವಾಸಕ್ಕೆ ಬರುವಂತೆ ಮಾಡಿದ್ದು ಶನಿಯ ಒತ್ತು ತಾನೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ ಯತ್ ಕೃಪಾತಮಹಂ ಒಂದೇ ಪರಮಾನಂದ ಮಾಧವ. ಪರಮಾನಂದ ಮಾಧವ ಯಾಕೆ ಶನೀಶ್ವರ ಆಗಬಾರದು? ಸಾಧ್ಯ ಉಂಟವನಿಗೆ. ಆದ್ರೂ ಕ್ರೌರ್ಯ ಕೆಲವರು ಇರ್ತಾರೆ ಹಾಗೆ, ಅವರಿಗೆ ಹಿಂಸಾರತಿಗಳು ಅಂತ ಹೆಸರು. ಮತ್ತೊಬ್ಬರಿಗೆ ಉಂಟಾಗತಕ್ಕಂತಹ ಹಿಂಸೆಯೇ ಅವರಿಗೆ ಆನಂದವನ್ನು ಕೊಡುವಂತ. ಇದು ಶುದ್ಧ ತಮೋಗುಣದ ಆವಿರ್ಭಾವ. ಶನಿ ಒಳ್ಳೆಯವನಾದ, ಯಾಕೆ ಅನುಗ್ರಹಕಾರಕನಾಗಬಾರದು? ಸರಿ, 2 ಗಳಿಗೆ ಹೊತ್ತು ದಾಟಿದರೆ ನನಗೆ ಹಿಡಿದ ಮಾವ ಬಿಡ್ತಾನೆ. ಆ 2 ಗಳಿಗೆ ಎಡೆಯನ್ನು ಅವನು ನನಗೆ ಕಲ್ಪಿಸಿಕೊಡ್ತಾನೆ. ಮೊದಲೇ ಜೋಯಿಸರು ಹೇಳಿದ್ದಾರೆ, ಶನಿ ಕೊಲ್ಲುವುದಿಲ್ಲ. ಹಾಗಾದ್ರೆ ಇವನ ಕತ್ತಿ ನನ್ನ ಕುತ್ತಿಗೆ ಯಾಕೆ ಬರಬೇಕು? ಹಾಗಾಗಿ ನೋಡೋಣ. ಶನಿಯನ್ನೇ ಧ್ಯಾನಿಸ್ತಾ ಕೂತುಕೊಳ್ತೇನೆ. ಯಾರಲ್ಲಿ ಕಡಿಮೆ ಮಾತಾಡ ಚಂದ್ರಸೇನ ಶಾಂತವಾಗು. ಮಾರ್ಗನೇ ಕೇಳು ಮಾತಾ ಮಾರ್ಗನೇ ಕೇಳು ಮಾತಾ ನಿಶಕ ಸಮಾನ ವಿಖ್ಯಾತ. ಆಹೋ ಶಕ ಸಮಾನ ವಿಖ್ಯಾತ. ನಗರವಾಯೋಳು ಸಿಕ್ಕಾನೆಯಂದದಿ, ನಗರವಾಯೋಳು ಸಿಕ್ಕಾನೆಯಂದ ಲೆಕ್ಕವಿಲ್ಲದ ಕಷ್ಟ ಕಿಕ್ಕಿದೆ ವರಬೇಡು. ಲೆಕ್ಕವಿಲ್ಲದ ಕಷ್ಟ ಕಿಕ್ಕಿದೆ ವರಬೇಡು. ವಿಕ್ರಮಾರ್ಕನಿಗೇಳು ಮಾತಾ, ವಿಕ್ರಮಾರ್ಕನಿಗೇಳು ಮಾತಾ ನಿಶತ್ರ ಸಮಾನ, ನಿಶತ್ರ ಸಮಾನ ವಿಖ್ಯಾತ. ಹಳಿರೇ ವಿಕ್ರಮಾದಿತ್ಯ, ಶನೈಶ್ಚರ ಮೆಚ್ಚಿದನೆಯ ಮೆಚ್ಚಿದೆ. ಸೋತೆ ಎಂಬಿ ಅರ್ಥದಲ್ಲಿಯೇ ಮೆಚ್ಚಿದೆ ಎಂಬುದನ್ನೇ ಹೇಳಿಕೊಳ್ಳುತ್ತಿದ್ದೇನೆ. ವಿಕ್ರಮಾದಿತ್ಯ, ಏನು? ಮನುಷ್ಯ ಮಾತ್ರದವರು ಸಹಿಸಲಾಗದ ಅಸಾಧ್ಯವಾದ ಕಷ್ಟ ನಿಷ್ಠೂರಗಳಿಗೆ ನಿನ್ನನ್ನು ಗುರಿಪಡಿಸಿದೆ. ಮಹಾಹಿಂಸೆಯನ್ನು ನಿನಗೆ ಕೊಟ್ಟೆ. ಅದೆಲ್ಲವನ್ನೂ ನಿನ್ನ ನಿಷ್ಠೆಯ ಬಲದಿಂದ ಸಹಿಸಿ ನನ್ನ ಮನವನ್ನೇ ಗೆಲ್ಲುವುದಕ್ಕೆ ನೀನು ಮುಂದಾದೆ. ಆದುದರಿಂದಲೇ ಮೆಚ್ಚಿದ್ದೇನೆ. ಈಗ ನಿನಗೆ ಮೆಚ್ಚಿದ ನಾನು ಬೇಕಾದ ವರವನ್ನು ನೀಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಕೇಳಿ ಕೃತಾರ್ಥನಾಗು. ಈ ಘಟ್ಟಕ್ಕೆ ಬಂದು ಮುಟ್ಟಬೇಕು ಅಂತ ನನ್ನ ಹಠಯೋಗ. ಶನೈಶ್ಚರ, ಹೀಗೆ ನೀನು ಅಗ್ನಿ ಪರೀಕ್ಷೆಗೆ ನನ್ನನ್ನು ತುತ್ತು ಮಾಡಿದ್ರಿಂದ ಇಡೀ ಜಗತ್ತಿಗೆ ಗೊತ್ತಾಯ್ತು
ಶನೈಶ್ಚರ ಏನೆಲ್ಲ ಮಾಡ್ಯಾನು. ಆದ್ರೆ ಏನು ಮಾಡಿದ್ರು ಸದಾಚಾರ ನಿಷ್ಠನಾಗಿ, ಇಂದ್ರಿಯ ನಿಗ್ರಹವನ್ನುಳ್ಳವನಾಗಿ, ಪ್ರಾಮಾಣಿಕತೆಯಿಂದ ಬದುಕುವವನಾಗಿದ್ರೆ 7.5 ವರ್ಷದ ನಂತರ ಆದರೂ ಕೂಡ ಶನಿ ಸೋಲ್ತಾನೆ. ಹೌದು, ಈಗ ನೀನು ಸೋತೆ, ಮೆಚ್ಚಿದೆ. ಅಯ್ಯ, ನಾನು ಹೀಗೆ ಕೇಳೋದು, ಈ ಕಬ್ಬಿಣದ ಸಹವಾಸ ಮಾಡಿದ ಬೆಂಕಿ ಅದನ್ನು ಸದಾ ಬಿಸಿಯಾಗಿಯೇ ಇಟ್ಟಿರಬೇಕು ಅಂತ ಹಠ ತೊಟ್ರೆ ಕಬ್ಬಿಣಕ್ಕೆ ಬೀಳುವ ಪೆಟ್ಟು ಬೆಂಕಿಗೂ ಬೀಳುತ್ತದೋ ಇಲ್ಲೋ? ಬೀಳಲೇಬೇಕಲ್ಲ. ಬಹುಶಃ ನಿನಗೆ ಬಹಳ ಪೆಟ್ಟು ಬಿದ್ದಿರ್ಬೇಕು. ಅಯ್ಯೋ, ನಿನಗಿಂತ ಕಡಿಮೆ ಏನೂ ಆಗಿಲ್ಲ ನನಗೆ. ಹಾಗಾದ್ರೆ ನಮ್ಮ ದುಡಿಮೆ, ನಮ್ಮ ಶ್ರಮ ಫಲಕಾರಿ ಆಯ್ತು. ಮೆಚ್ಚಿದೆ ಅಂತ ಹೇಳಿದೆ. ಹೌದು. ಕೇಳಿದ ವರ ಕೊಡ್ತೇನೆ ಅಂತ ಹೇಳಿದೆ. ನಿಜ. ಕೇಳಲ್ಲ ನಾನು? ಕೇಳಿಕೋ. ಹೇಳ. ಈಗ ಈ ಪೀಡಿಸುವುದರ ಉದ್ದೇಶ ಏನು? ನನ್ನನ್ನು ಪೂಜಿಸಬೇಕು. ಅದು ಒಳ್ಳೆಯವರನ್ನೆಲ್ಲ ಪೀಡಿಸಬೇಕಾದ್ರು, ದುಷ್ಟರನ್ನು. ಈಗ ಮದ್ಯಪಾಯಿಗಳಿದ್ದಾರೆ, ದ್ಯೂತ ವ್ಯಸನಗಳಿದ್ದಾರೆ, ಪರದಾರ ಗಮನವನ್ನುಳ್ಳವರಿದ್ದಾರೆ, ಆಮೇಲೆ ಸದಾ ನಿದ್ರೆ ಮಾಡುವವರಿದ್ದಾರೆ, ಸದಾ ತೂಕಡಿಸುವವರಿದ್ದಾರೆ, ಎದ್ದಾಗ ತಲೆ ತುರಿಸುವವರಿದ್ದಾರೆ. ಇಂಥವರನ್ನೆಲ್ಲ ಪೀಡಿಸಬೇಕಾದವ ನೀನು. ಆದ್ರೆ ಒಂದುಂಟು, ಅವರಿಗೆ ಈಗಾದ ಈ ಚಟವೇ ಶನಿ. ಹಾಗೇ ಪ್ರತೀತಿ ಉಂಟು. ಮತ್ತೆ ನೀನು ಅಲ್ಲಿಗೆ ಯಾಕೆ ಹೋಗುದು? ಅಗತ್ಯ ಇಲ್ವಲ್ಲ. ಆದ ಕಾರಣ ನಾನು ನಿನಗೊಂದು ಸ್ಥಾನವನ್ನು ಕಲ್ಪಿಸ್ತೇನೆ. ಮಹಾಕಾಲನ ಸನ್ನಿಧಾನ ಉಜ್ಜಯಿನಿ. ಈ ಭಾರತ ವರ್ಷದಲ್ಲಿ, ಭಾರತ ಖಂಡದಲ್ಲಿ ಶನೀಶ್ವರನಿಗೊಂದು ದೇವಾಲಯವಾಗುವುದಿದ್ರೆ ಈ ಉಜ್ಜಯಿನಿಯಲ್ಲೇ ಆಗಲಿ. ನಾನೇ ಕಟ್ಟಿಸ್ತೇನೆ. ಕ್ರೌರ್ಯವನ್ನು ಬಿಡಯ್ಯ. ಆಯ್ತು. ಈಗ ಕ್ರೌರ್ಯದಿಂದ ಒಬ್ಬರನ್ನು ಪೀಡಿಸಿದ್ರೆ ಅವ ಪೀಡೆಯಿಂದ ಹೊರಗಾದ ಮೇಲೆ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕರಿಸುವುದಿಲ್ಲ. ಇಲ್ಲ, ಅವ ಹೊಡೆದದ್ದಕ್ಕೆ ದೊಡ್ಡ ಮನುಷ್ಯ, ಕೈ ಮುಗಿಯದ ಉಪಾಯ ಇಲ್ಲ. ಇಂತಹ ಬಲಾತ್ಕಾರದ ಪೂಜೆ ಪುರಸ್ಕಾರ ಇಷ್ಟು ವರ್ಚಸ್ವಿಯಾದಂತಹ ನಿನಗೆ ಯಾಕೆ? ಸೂರ್ಯೋಪಾಸನೆ ನಮಗೆ ಆರ್ಷ. ಧಿಯೋ ಯೋನು ಪ್ರಚೋದಯಾದ ಸವಿತಾ ದೇವತೆ. ಸೂರ್ಯನ ಛಾಯಾರೂಪಿಯಾದಂತಹ ನೀನು ಸೂರ್ಯನಿಗೊಂದು ಪ್ರತೀಕ ವಿಗ್ರಹ ಅಂತ ತಿಳಿದು ಎಲ್ಲವರು ಪೂಜಿಸುವಂತೆ ಮಾಡ್ತೇನೆ. ಮಾತ್ರ ಇಲ್ಲಿಗೆ ಇದು ಮುಕ್ತಾಯ. ಈ ಕಥೆ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಆಮೇಲೆ ಯಾರು ಕೇಳಿಸ್ತಾರೆ, ಶನಿವಾರದಂದು ಒಂದು ಅಧ್ಯಾಯವನ್ನಾದ್ರೂ ಯಾರು ಓದ್ತಾರೆ, ಅವರಿಗೆಲ್ಲ ನೀನು ನನ್ನ ಪರವಾಗಿ ಅನುಗ್ರಹವನ್ನೇ ಮಾಡಬೇಕು, ನಿಗ್ರಹ ಮಾಡಬಾರದು. ಶುಭವಾಗಬೇಕು. ಚಂದ್ರಸೇನ ಮಹಾರಾಜ, ಮನ್ನಿಸುವೆ. ಏನಿಲ್ಲ, ಹೇಗೂ ಅವಳು ನನ್ನನ್ನು ಬಯಸಿದ್ದಾಳೆ. ರಾಜಾನೋ ಬಹುವಲ್ಲಭ ಅಂತ ಅವಳನ್ನು ನನಗೆ ಸರಿ ಪಾಣಿಗ್ರಹಣ ಮಾಡಿ ಕೊಟ್ಟುಬಿಡು. ಅದೇ ನಿತ್ಯ ದೀಪಕರಾಗ ಹಾಡುತ್ತಾ ಇದ್ರೆ ಅವಳು ಆನಂದ ಪಡ್ಲಿ. ಶೆಟ್ರು, ಅಡ್ಡ ಬೀಳೋದು ಬೇಡ. ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತಲ್ಲ. ಗೊತ್ತಾಗುವಾಗ ಬಹಳ ಹೊತ್ತಾಗಿ ಹೋಯ್ತು. ಆದ್ರೂ ನಿಮ್ಮ ಆಲೋಲಿಕೆಗೆ ಒಳ್ಳೆ ಚಂದ ಇದ್ದ ಒಬ್ಬ ಗಂಡ ಬೇಕು ಅಂತ ಅವಳ ಆಸೆ. ಬಹಳ ವರ್ಷ ಆಗಲಿಲ್ಲಲ್ಲ? ಇಲ್ಲಪ್ಪ, ನಮ್ಮ ಅಪ್ಪನೂ ಹಾಗೆ ಶೆಟ್ರೆ. ಹೇಗೆ 4 ವರ್ಣದಿಂದಲೂ ಕನ್ಯಾವರಣ ಮಾಡಿದ್ರು. ಈಗ ನನಗೆ ವೈಶ್ಯವರ್ಣದಿಂದ ಮಾತ್ರ. ವ್ಯಾಪಾರಿಗಳಲ್ಲಿಯೂ ರಕ್ತ ಸಂಬಂಧವನ್ನು ಬೆಳೆಸೋಣ. ಇನ್ನು ಮುಂದೆ ರಾಜಕೀಯದಲ್ಲಿ ಅರ್ಥಶಾಸ್ತ್ರವು ಧರ್ಮಶಾಸ್ತ್ರವು ಎರಡೂ ಸೇರಿ ಭೂಭುಜತ್ವ ಮತ್ತು ತೊಡೆಯ ಸತ್ವ. ಇನ್ನಿನ್ನು ಕಲಿಯುಗ. ವ್ಯಾಪಾರಿ ಸಂಸ್ಥೆಗಳ ಸಹಕಾರ ಇಲ್ಲದೆ ಯಾರೂ ಆಡಳಿತ ಮಾಡೋದಿಲ್ಲ. ಹಾಗಾಗಿ ಹೆಣ್ಣು ಕೊಟ್ಟ ಮಾವ ನೀವಾಗಿ ನಾಳೆ ಶುಭ ಮುಹೂರ್ತದಲ್ಲಿ ಎಲ್ಲರೂ ಉಜ್ಜಯಿನಿಗೆ ಬನ್ನಿ. ನಿಮಗೆಲ್ಲ ಶುಭವಾಗ್ತದೆ. ಮಂಗಳ ಜಯ ಜಯ ತರಣಿ ಸಂಕಾಶಗೆ, ಮಂಗಳ ಜಯ ಜಯ ತರಣಿ ಸಂಕಾಶಗೆ, ಮಂಗಲ ಪದುಮಾ ಸಖಾತ್ಮಜಗೆ, ಮಂಗಲ ಗೋಪಿಸೆ ಕಂಗೆಡಿಸುವಗೆ, ಮಂಗಲ ಗೋಪಿಸೆ ಕಂಗೆಡಿಸುವಗೆ, ಮಂಗಲ ದೇವ ಶನೀಶ್ವರಗೆ, ಮಂಗಲಂ ಜಯತು ಜಯತು ಜಯ ಮಂಗಲಂ ಜಯತು. ಕರದೊಳ್ಳು ಬರ ಶುಭಾಯ ಕುಶಲಧರಗೆ,
ಧಾರಿಣಿ ಹರಕೆಯುತ ಧಾರಿಣಿ ದೊರಗನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ